ಬಾಯ್. ಬಾಯ್. ಇಲ್ಲಿರೋಂಥ ವ್ಯಕ್ತಿ ಯಾವ ತಪ್ಪನ್ನು ಮಾಡಿಲ್ಲ ಅಂತ ನಾನು ಪ್ರೊಡ್ಯೂಸ್ ಮಾಡಿರೋಂಥ ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿ ಈ ವ್ಯಕ್ತಿಯನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಆತನ ಮೇಲಿರೋಂಥ ಕೇಸ್ಗಳನ್ನ ತೆಗೆದುಹಾಕ್ಬೇಕು. ನಿಮ್ಮಲ್ಲಿ ನನಗೆ ಕೇಳ್ಕೊತೀನಿ. ಎನಿ ಅಬ್ಜೆಕ್ಷನ್ಸ್ ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್? ಮಿಸ್ಟರ್ ಸಿದ್ಧಾರ್ಥ್ ನೀಲಕಂಠ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು. ಡಿಫೆನ್ಸ್ ಆರ್ಗ್ಯುಮೆಂಟ್ನ ನೀವು ಕ್ರಾಸ್ ಎಕ್ಸಾಮಿನ್ ಮಾಡ್ತೀರಾ? ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯಾಧಾರ ಇದೆಯಾ? ಯೋರ್ ಆನರ್, ಸಿದ್ಧಾರ್ಥ್ ಅವ್ರನ್ನ ನೋಡಿದ್ರೆ ಆತ ಕುಡ್ದಿರೋದ್ರಿಂದ ಕೋರ್ಟ್ ನಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಪರಿಸ್ಥಿತಿನಿಲ್ಲ. ಬಹುಶಃ ನಶೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡಿ ಅವರು ಇದ್ದಾರೆ ಅಂತ. ಡ್ರಗ್ಸ್ ತಗೊಂಡ್ರೆ ನೀನ್ ನೋಡ್ದ್ಯಾ? ನನ್ ಲೈಫ್ ನನ್ ಇಷ್ಟ ಕಣೋ. ನಿನ್ನ ಸುಮ್ಮನೆ ಬಿಡೋದಿಲ್ಲ, ಕೋರ್ಟ್ಗೆ ಹೇಳ್ತೀನಿ. ಮಿಸ್ಟರ್ ಸಿದ್ಧಾರ್ಥ್, ನೋಡಿದ್ರ ಯಾರ ಆನರ್, ಸಿದ್ಧಾರ್ಥ್ ಈಗ ತನ್ನ ಮನೇಲಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ತನ್ನ ಬಾಡಿನಲ್ಲಿರುವಂತ ಈ ಡ್ರಗ್ಸ್ ಪ್ರಭಾವ ಎಷ್ಟಿದ್ಯೋ ನಮಗೆಲ್ಲ ಗೊತ್ತಾಗ್ತಿದೆ. ನಿಜ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನನಗೆ ಕೋಪ. ದೇವಾಲಯ ಅನ್ನೋ ಈ ಕೋರ್ಟು ದೇವ್ರ ತರ ಇರುವಂತ ನಿಮ್ ಮುಂದೆ ನನ್ನ ಕೊಲ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ. ನೀವೇ ನನ್ನ ಕಾಪಾಡಬೇಕು ಇರೋ ಆನರ್. ಮಿಸ್ಟರ್ ಸಿದ್ಧಾರ್ಥ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಒಬ್ಬ ರೌಡಿ ತರ ವರ್ತನೆ ಮಾಡಿ ಕೋರ್ಟ್ಗೆ ಅವಮಾನ ಮಾಡ್ತಿದ್ದೀರಾ. ಜೆಂಟಲ್ಮೆನ್ ತರ ಬಿಹೇವ್ ಮಾಡಿ. ಏ ಸಿದ್ಧಾರ್ಥ್, ನೀವೇನು ಅಂತ ಕೋರ್ಟಿಗೆ ಅರ್ಥ ಆಗಿದೆ. ಇನ್ಮೇಲೆ ನೀನು ಕೋರ್ಟಿಗೆ ಬರೋದಿಲ್ಲ, ನೀನು ಬೀದಿಗೆ ಬೀಳ್ತೀಯ. ಸಿದ್ಧಾರ್ಥ್ ಬಿಗ್ ಪ್ರಾಸಿಕ್ಯೂಟರ್. ಯೋರ್ ಆನರ್, ಡ್ರಗ್ಸ್ ನಶೆಲಿರುವಂತ ಸಿದ್ಧಾರ್ಥ್ ಕೋರ್ಟ್ ನಲ್ಲಿ ಕೇಸ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೋ ಏನೋ. ಕೋರ್ಟ್ಗೆ ಅವಮಾನ ಮಾಡಿರುವಂತ ಇವ್ರು ಕಠಿಣ ಶಿಕ್ಷೆ ಆಗ್ಲೇಬೇಕು. ನಿಮ್ಮಲ್ಲಿ ಕೇಳ್ಕೊತೀನಿ. ಒಬ್ಬ ಲಾಯರ್ ಆಗಿ ನಿಮ್ಮ ಈ ವರ್ತನೆ ತುಂಬಾ ಅಸಭ್ಯವಾಗಿದೆ. ಈ ಕೋರ್ಟ್ ಇದನ್ನ ತೀವ್ರವಾಗಿ ಪರಿಗಣಿಸಿ ನಿಮ್ಮನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಶಿಫಾರಸು ಮಾಡುತ್ತೆ. ಏನಾಯ್ತು? 6 ತಿಂಗಳವರೆಗೂ ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ತಪ್ಪು ಮಾಡಿದೆ ಅಂತ ಈ ಸಮಾಜ ನನ್ನನ್ನು ರಾವಣನ್ ಥರ ನೋಡ್ತಾ ಇದೆ. ಆದರೆ ಇದೇ ಸಮಾಜ ಒಂದು ಕಾಲದಲ್ಲಿ ನನ್ನನ್ನು ರಾಮನ್ ಥರ ನೋಡ್ತಿತ್ತು. ಸಂಚಲನ ಸೃಷ್ಟಿ ಮಾಡಿರುವಂತಹ ಮೈನರ್ ಬಾಲಕಿಯ ಅತ್ಯಾಚಾರದ ಪ್ರಕರಣದಲ್ಲಿ ಇವತ್ತು ಕೋರ್ಟ್ ತನ್ನ ತೀರ್ಪನ್ನು ಹೊರಹಾಕಲಿದೆ. ಈ ಕೇಸಿನ ತೀರ್ಪಿಗಾಗಿ ಎಲ್ಲ ಕರ್ನಾಟಕದ ಜನತೆಯು ಎದುರು ನೋಡ್ತಾ ಇದೆ. ಹಾಗಿದ್ರೆ ಈ ಕೇಸಿನ ಪ್ರಧಾನ ಆರೋಪಿ RX ಶಂಕರ್ ರಾಜಕೀಯದ ಕೈವಾಡದಿಂದ ಕೇಸ್ನ ದಾರಿ ತಪ್ಪಿಸಿ ಶಿಕ್ಷೆಯಿಂದ ಪಾರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಪೊಲೀಸ್ ಅವರು ಏನಕ್ಕೆ ಕೆಲಸ ಮಾಡ್ತಿದ್ದಾರೆ, ಕೆಲ್ಸಕ್ಕೆ ಬಾರದೇ ಇರೋರು ಅಂತ ಮಹಿಳಾ ಆಯೋಗ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೆಯಲಿದೆ. ಅಪರಾಧಿಗಳಿಗೆ ಸಿಂಹ ಸ್ವಪ್ನವಾಗಿರುವ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿದ್ಧಾರ್ಥ್ ನೀಲಕಂಠ ಬಾಲಕಿಗೆ ನ್ಯಾಯ ಕೊಡಿಸಲಿದ್ದಾರೆ ಎಂದು ಬದ್ಧರಾಗಿದ್ದಾರೆ. ಇನ್ನೊಂದ್ ಕಡೆ ಸಿದ್ಧಾರ್ಥ್ಗೆ ಡಿಫೆನ್ಸ್ ಲಾಯರ್ ಆಗಿ ಫೇಮಸ್ ಚಿನ್ನಬಾಬು ಅವರು RX ಶಂಕರ್ ಪರವಾಗಿ ವಾದ ಮಂಡಿಸಲಿದ್ದಾರೆ. ಹಾಗಿದ್ರೆ ಸಿದ್ಧಾರ್ಥ್ ಬಾಲಕಿಗೆ ನ್ಯಾಯ ಒದಗಿಸ್ತಾರಾ ಇಲ್ವಾ?
ಚಿನ್ನಬಾಬು ಅವರು RX ಶಂಕರ್ ಅವ್ರನ್ನ ಶಿಕ್ಷೆಯಿಂದ ತಪ್ಪಿಸ್ತಾರಾ? ಕಾದ್ ನೋಡ್ಬೇಕಾಗಿದೆ. ಯೋರ್ ಆನರ್, ಆಲ್ರೆಡಿ ಕೋರ್ಟ್ನಲ್ಲಿ ಈ ಕೇಸ್ಗೆ ಸರಿಯಾದ ಸಾಕ್ಷಿ ಇಲ್ದಿರೋ ಕಾರಣದಿಂದಾಗಿ ನನ್ನ ಕ್ಲೈಂಟ್ಸ್ ಎಲ್ಲ ನಿರಪರಾಧಿ ಅಂತ ಸಾಬೀತಾಗಿರೋದ್ರಿಂದ ಈ ಕೇಸ್ ಕ್ಲೋಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಈಗ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತ ಸಿದ್ಧಾರ್ಥ್ ಅವರು ಉದ್ದೇಶ ಪೂರ್ವಕವಾಗಿ ನನ್ನ ಕ್ಲೈಂಟ್ಸ್ ಗಳನ್ನ ಫ್ರೇಮ್ ಮಾಡಿ ತಪ್ಪು ಸಾಕ್ಷಿಗಳನ್ನ ಒಪ್ಪಿಸ್ತಾ ಇದ್ದಾರೆ. ನನ್ನ ಕ್ಲೈಂಟ್ಸ್ ಗಳೆಲ್ಲ ನಿರಪರಾಧಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನೇ ನಾನು ಮನವಿ ಮಾಡ್ಕೋತಿದ್ದೀನಿ. ಯು ಮೇ ಪ್ರೊಸೀಡ್ ಮಿಸ್ಟರ್ ಸಿದ್ಧಾರ್ಥ್. ಇದ್ ನನ್ ಮಗಳುದೇ ಸರ್. ಈ ಕೇಸಲ್ಲಿ ಅಪರಾಧಿಗಳು ಮಾಡಿರುವ ಕೃತ್ಯ ಮೃಗಗಳಿಗಿಂತ ಕ್ರೂರವಾಗಿದೆ. ಕೋರ್ಟ್ ಇದನ್ನ ಸಸ್ಪೆಂಡ್ ಮಾಡ್ತಾ ಇವ್ರನ್ನ ಅಪರಾಧಿಗಳೆಂದು ಪರಿಗಣಿಸಿ RX ಶಂಕರ್, ರವೀಂದ್ರ, ಜಾನಿ ಅವರಿಗೆ IPC ಸೆಕ್ಷನ್ 375, 376, 376A ಪ್ರಕಾರ ಜೀವನ ಪರ್ಯಂತ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಸರ್, ಶಂಕರ್ ಹೈಕೋರ್ಟ್ಗೆ ಅಪೀಲ್ ಮಾಡ್ಕೊಂಡು ಶಿಕ್ಷೆ ತಪ್ಪಿಸ್ಕೊಳ್ಳೋ ಅವಕಾಶ ಇರುತ್ತಲ್ವಾ ಸರ್? ಸಾಧ್ಯ ಇಲ್ಲ, ಆತರ ಆಗಕ್ ನಾ ಬಿಡಲ್ಲ. ಇಂಡಿಯಾದಲ್ಲಿ ರೇಪ್ ಅನ್ನೋದು ಚಿಕ್ಕ ಕ್ರೈಮ್ ಆಗಿದೆ. ಇದನ್ನ ಹೇಗ್ ತಡೆಯೋದು ಸರ್? ಇಂಡಿಯಾ ಇಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆ ತರ ಮಾತಾಡೋದಲ್ಲ, ಆಚರಿಸ್ಬೇಕು. ಅವಾಗ್ಲೇ ನೀವೆಲ್ಲರೂ ಸೇಫ್. ಏ ಲಾಯರು, ಈ RX ಶಂಕರ್ನ ಎದುರು ಹಾಕೊಂಡಿದೀಯಾ? ನಿನ್ನ ನೋಡ್ಕೋತೀನಿ. ನಿನ್ನ ಬಿಡಲ್ಲ ಕಣ, ನಿನ್ನ ಬಿಡಲ್ಲ. ಈ ಶಂಕರ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ತೋರಿಸ್ತೀನಿ ಕಣಲ್ಲೇ. ಬಿಡ್ರೋ. ಅಣ್ಣ, ಕಾಫಿ? ನಿನ್ ಮೆಡಿಸಿನ್ ಪ್ರಾಕ್ಟೀಸ್ ಬಗ್ಗೆ ಮಾವ ಹತ್ರ ಹೇಳಿದೀನಿ. ನಾಳೆನೆ ಹಾಸ್ಪಿಟಲ್ಗೆ ಹೋಗಿ ಸ್ಟಾರ್ಟ್ ಮಾಡು. ಓಕೆ? ನಿರ್ಮಲಾ, ಲಾಯರ್ ಪೇಪರ್ಸ್ ತಂದಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಕುತ್ಕೊಳ್ಳಿ ಸಿದ್ಧಾರ್ಥ್. ನಿಮ್ ಹೆಸರಲ್ಲಿರೋ 90 ಎಕರೆ ಆಸ್ತಿನ ನಿಮ್ ಮಗನ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ತಂದಿದ್ದೀನಿ. ಇಲ್ಲಿ ಸೈನ್ ಮಾಡಿ. ಏನೇ ಆದ್ರೂ ನಮ್ ಮಗ ತಾನೆ, ಅವನ್ ಸಂತೋಷನೇ ನಮ್ ಸಂತೋಷ. ನೀವು ಸೈನ್ ಹಾಕ್ಬಿಡ್ರಿ. ಸರಿ, ಎಲ್ ಸೈನ್ ಮಾಡಬೇಕು? ಇಲ್ಲಿ. ಅಂಕಲ್ ಬೇಡ. ಇಲ್ ನೋಡಿ, ವಯಸ್ಸಾಗಿರೋ ಪೇರೆಂಟ್ಸ್ ನ ಬೀದಿಲ್ ಬಿಟ್ಟು ಇವ್ರ ಮಗ ತುಂಬಾ ಹ್ಯಾಪಿ ಆಗಿದ್ದಾನೆ. ಈಗ ಬಿಸ್ನೆಸ್ ಲಾಸ್ ಆಯ್ತು ಅಂತ ಸೈಟ್ ಬೇಕು ಅಂತಿದ್ದಾನೆ. ಇವ್ರ ನೆನ್ಪು ಇವಾಗ ಆಯ್ತಾ ಅವನಿಗೆ? ಪೇರೆಂಟ್ಸ್ಗೆ ಹೀಗ್ ಮಾಡೋ ಮಗನನ್ನ ಸುಮ್ನೆ ಬಿಡ್ಬಾರ್ದು. ನೀವ್ ಹೇಳ್ತಾ ಇರೋದೇನೋ ಸರಿನೇ. ನಿಮ್ಗೆ ಇವ್ರೇನಾಗ್ಬೇಕು? ಇವಳು ಸೀತಾ ನಮ್ ಮಗನ್ಗಿಂತ ಹೆಚ್ಚಪ್ಪ. ಇವಳಿಗೆ ಪಾಲ್ ಕೊಡೋಣ ಅಂತಿದ್ವಿ. ಒಳ್ಳೇದೇ, ನಾನ್ ನೋಡ್ಕೋತೀನಿ. ಹಾ, ಸಾರಿ ಮೇಡಮ್, ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಹಾಗೆ. ಐ ಆಮ್ ರಿಯಲಿ ಸಾರಿ ಇವ್ರೆ. ಇವ್ರು ಇವ್ರ ಮಗಂಗೋಸ್ಕರ ಅಳ್ದೇ ಇರೋ ಕ್ಷಣನೇ ಇಲ್ಲ. ಅದಕ್ಕೆ ಹಾಗೆ ಮಾತಾಡ್ದೆ. ಪರವಾಗಿಲ್ಲ ರೇ. ಅಮ್ಮ, ನಿಮ್ ಪ್ರಾಬ್ಲಮ್ಸ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ, ಚಿಂತೆ ಬೇಡ. ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀನಿ. ಹಾ, ಬಾಯ್, ಬರ್ತಾ ಇರ್ತೀನಿ. ಹಾ ಹಾ. ಅಮ್ಮ, ನೀವು ತುಂಬಾ ಚೆನ್ನಾಗಿದ್ದೀರಾ?
ಯಾವ್ದು ಹೆಣ ಬಿದ್ದಿದೆ, ಬನ್ರೋ ಬನ್ರೋ. ಸೈಡ್ ಬನ್ನಿ ಕ್ಲಿಯರ್ ಆಗಿ ಎಲ್ಲ ಬೇಗ ಕ್ಲಿಯರ್ ಮಾಡಿ ಅಂತ ಹೇಳಿದೆ. ಕಳ್ಸ್ಕೊಡಿ. ನೋ ಕ್ವಶನ್ಸ್ಗಳನ್ನ ಆಮೇಲೆ ಕೇಳಿ. ನೋಡ್ಬೇಡಿ, ಆ ಕಡೆ ಹೋಗಿ, ಕೆಲಸ ನೋಡ್ಬೇಡಿ, ಹೋಗಿ. ಗುಡ್ ಮಾರ್ನಿಂಗ್ ಸರ್. ತೆಗೀರಿ, ಕ್ಯಾಮ್ರಾ ತೆಗೀರಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ. ಐ ಆಮ್ ಫೈನ್ ಸರ್. ಸರ್ ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ಹುಟ್ಟುವಾಗಲೇ ಸ್ಮಾರ್ಟ್ ಆಗಿ ಹುಟ್ಟಿದ್ದೀನಿ. ಏನಾಗಿದೆ ನಿನಗೆ? ತುಂಬಾ ಟ್ಯಾನ್ ಆಗ್ಬಿಟ್ಟಿದ್ಯಾ? ಡೇ ಟೈಮಲ್ಲಿ ಡ್ಯೂಟಿ ಮಾಡಬೇಡ ಅಂತ ನಿಂಗೆ ಹೇಳಿರ್ಲಿಲ್ವಾ? ಸಾರಿ ಸರ್. ನಿಮ್ ಬರ್ಡೇ ದಿನ ಮರ್ಡರ್ ಗಿಫ್ಟ್ ಕೊಟ್ಟ ಕಿಲ್ಲರ್ ಯಾರ್ ಸರ್? ಸರಿನಾ, ಬರ್ತಡೇ ದಿನನೂ ಮರ್ಡರ್ ಬಗ್ಗೆನೇ ಮಾತಾಡ್ಬೇಕಾ? ನನ್ನ ಬರ್ತಡೇ ನಿಮ್ಗೆ ದೊಡ್ಡ ಹಬ್ಬ ಅಂತ ನನಗೆ ಗೊತ್ತಿದೆ. ನನ್ನ ಬರ್ತಡೇಗೆ ವಿಶ್ ಮಾಡಕ್ ಬಂದಿರೋ ನಿಮ್ಮೆಲ್ರಿಗೂ ಒಂದು ಸಣ್ಣ ಪಾರ್ಟಿ. ಹ್ಯಾಪಿ ಬರ್ಡೇ ಸರ್. ಇಟ್ಸ್ ಅ ಮರ್ಡರ್ ಸರ್. ಹ್ಯಾಪಿ ಬರ್ತಡೇ ಹೇಳಲ್ವಾ? ಸಾರಿ ಸರ್, ನಂಗೆ ಗೊತ್ತಿರಲಿಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ನಿನಗೆ ಮಾತ್ರ ಗೊತ್ತಿಲ್ಲ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಡ್ಯೂಟಿ ಮಾಡೋದಕ್ಕೆ ಬಂದಿದ್ಯಾ ಇಲ್ಲ ಫ್ಯಾಷನ್ ಮಾಡೋದಕ್ಕೆ ಬಂದಿದ್ಯಾ? ಸನ್ನಿಂದ ಪ್ರೊಟೆಕ್ಷನ್ಗೋಸ್ಕರ ಸರ್. ಪ್ರೊಡಕ್ಷನ್ಗ ಇಲ್ಲ ಪಬ್ಲಿಸಿಟಿಗ? ಕ್ಯಾಮ್ರಾ ಬೇರೆ ಇದೆಯಲ್ಲ. ನೀನು ನಂತರ ACPನೇ, ಆದ್ರೆ ನನಗಿಂತ ಜೂನಿಯರು. ಡ್ಯೂಟಿ ಅಟೆನ್ಷನ್ಗೋಸ್ಕರ ಅಲ್ಲ, ಪರ್ಫೆಕ್ಷನ್ಗೋಸ್ಕರ ಮಾಡು. ಮೇಲಕ್ಕೆ ಬರ್ತೀಯ? ಎಲ್ರು ನನ್ನ ಹಿಂದೆ ಬರ್ದೆ ಇಲ್ಲೇ ಇರಿ. ನೀನ್ ನನ್ ಜೊತೆ ಬಾ, ಅರ್ಥ ಆಯ್ತಾ? ಓಕೆ ಸರ್. ಹೇಳು. ಇಟ್ಸ್ ಅ ಬ್ರೂಟಲ್ ಮರ್ಡರ್ ಸರ್. ಅವ್ರ ಬಾಯಲ್ಲಿ ಸ್ಟೋನ್ ಇದೆ. ಅಯ್ಯೋ, ನಾವಿಲ್ಲಿಗೆ ಬಂದಿರೋದು ಹೊಟ್ಟೆಲಿ ಕಲ್ಲಿದ್ಯಾ ಮಣ್ಣಿದ್ಯಾ ಅಂತಲ್ಲ, ಬರೇ ಅಷ್ಟು ಮಾತ್ರ ಅಲ್ವೇ ಅಲ್ಲ, ಎವಿಡೆನ್ಸ್ ಗಳೇ ಬೇರೆ. ಬೂಟ್ ಪ್ರಿಂಟ್ಸ್, ಫಿಂಗರ್ ಪ್ರಿಂಟ್ಸ್ ಏನಾದ್ರು ಸಿಕ್ತಾ? ಬಟ್ ಸರ್, ನಥಿಂಗ್ ವಾಸ್ ಫೌಂಡ್. ನೀನೊಂದು ಕೆಲಸ ಮಾಡು, ಬ್ಲಡ್ ಸ್ಯಾಂಪಲ್ ಸಿಕ್ಕಿದ್ರೆ ಲ್ಯಾಬ್ ಕಳ್ಸು. ಹಾಗೆ ಮಿಸ್ಸಿಂಗ್ ಕೇಸಲ್ಲಿ ಆ ಹುಡುಗಿ ಹೆಸರಿದ್ಯಾ ಅನ್ನೋದನ್ನ ಚೆಕ್ ಮಾಡಿ. ಓಕೆ ಸರ್. ಇನ್ವೆಸ್ಟಿಗೇಷನ್ ಅಂದ್ರೆ ಈ ರೀತಿ ಸ್ಟೈಲ್ ಆಗಿ ಬರೋದಲ್ಲ. ನಾನು ಇದನ್ನೆಲ್ಲ ಹೇಗ್ ಕಂಡಿಡಿತೀನಿ ಅಂತ ನೋಡ್ತಾ ಇರೋ. ಇನ್ವೆಸ್ಟಿಗೇಷನ್ ಅಂದ್ರೆ ಕೆಳಗಿನಿಂದ ಅಲ್ಲ, ಮೇಲಿಂದ ಕೂಲಂಕುಷವಾಗಿ ನೋಡ್ಬೇಕು. ಅದು ನನ್ನಿಂದ ಮಾತ್ರ ಸಾಧ್ಯ. ಕವಿತಾ, ಎವಿಡೆನ್ಸ್ ಏನಿಲ್ಲ. ಸರ್, ಮರ್ಡರ್ ಕೇಸಲ್ಲಿ ಏನಾದ್ರೂ ಕ್ಲೂ ಸಿಕ್ತಾ? ಹುಡುಕ್ಬೇಕು. ಸರ್, ಮರ್ಡರ್ ಹೇಗ್ ನಡೆದಿದೆ ಹುಡುಕ್ಬೇಕು. ಸರ್, ಸಸ್ಪೆಕ್ಟ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಹುಡುಕ್ಬೇಕು. ನೋಡಿ, ಅಕಾರ್ಡಿಂಗ್ ಟು ನನ್ನ ತೀವ್ರವಾದ ಪರಿಶೋಧದಿಂದ ಕೊಲೆಗಾರ ಯಾವ ಎವಿಡೆನ್ಸ್ನು ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ಆದ್ರೆ ನನಗಿರುವಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಇಂದ ಕಿಲ್ಲರ್ನ ಆದಷ್ಟು ಬೇಗ ಹಿಡಿದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಯಾವಾಗ ತೋರಿಸ್ತೀರಾ ಸರ್? ಸರಿನಾ? ಬರ್ತಡೇ ಬಾಯ್ ಸುಳ್ಳನ್ನ ಹೇಳೋದಿಲ್ಲ. ಟ್ರಸ್ಟ್ ಮೀ, ನಾ ಸ್ಮಾರ್ಟ್ ಅಲ್ವಾ? ಸೈಡ್ ಬನ್ನಿ. ಹೋಗಿ ಸರ್. ಪ್ಲೀಸ್ ಬಿ ಸೀಟೆಡ್. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಕೊಳ್ಳೋದಕ್ಕೆ ಈ ಮೀಟಿಂಗ್ ಅರೇಂಜ್ ಮಾಡಿದ್ವಿ. ರೀಸೆಂಟಾಗಿ ನಮ್ಮ ಸಿಟಿಲಿ ಕ್ರೈಮ್ ರೇಟ್ ತುಂಬಾನೇ ಜಾಸ್ತಿ ಆಗಿದೆ. ಎಲ್ಲಿ ಯಾವುದೇ ಕ್ರೈಮ್ ನಡೆದ್ರು ಕೂಡ ಎಂಟೈರ್ ಮೀಡಿಯಾ, ಪೊಲಿಟಿಷಿಯನ್ಸ್ ಎಲ್ಲರೂ ನಮ್ಮನ್ನೇ ದೂಷಿಸ್ತಾರೆ. ನಾವು ರಾತ್ರಿ ಹಗ್ಲು ಅಂತ ಎಷ್ಟೇ ಕಷ್ಟಪಟ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೂ ಪರವಾಗಿಲ್ಲ, ವಿ ಆರ್ ದ ಸರ್ವೆಂಟ್ಸ್ ಟು ದ ಪಬ್ಲಿಕ್. ಲುಕ್ ಅಟ್ ದೇರ್. ಒಂದ್ಸಾರಿ ಮರ್ಡರ್ ವಿಜುವಲ್ಸ್ ನೋಡೋಣ. ಈಗಾಗಲೇ ನಮ್ಮ ರೆಕಾರ್ಡ್ಸ್ ಅಲ್ಲಿ ಮಿಸ್ಸಿಂಗ್ ಕೇಸ್ಗಳು, ಮರ್ಡರ್ ಕೇಸ್ಗಳು ಜಾಸ್ತಿನೇ ಇದಾವೆ. ಇಮಿಡಿಯೇಟ್ ಆಗಿ ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಇನ್ಫಾರ್ಮೇಶನ್ ಇದೆಯಾ? ಸರ್, ಆಕ್ಚುಲಿ ಸರ್, ಫೋರೆನ್ಸಿಕ್ ರಿಪೋರ್ಟ್ ಗೆ ಕಾಯ್ತಾ ಇದೀವಿ. ಸೊ ಅದ್ ಬರೋದ್ರೊಳಗೆ ನಾವು ಕೇಸ್ ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಕವಿತಾ, ಸೀನಿಯರ್ ಆಫೀಸರ್ ನಾನು, ನನಗೆ ಗೊತ್ತಿದೆ ಸರ್. ಐ ಕ್ಯಾನ್ ಹ್ಯಾಂಡಲ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಸರ್. ಗುಡ್, ಗೋ ಅಹೆಡ್. ಕವಿತಾ, ನೀವು ಮಿಸ್ಟರ್ ರಘುರಾಮ್ಗೆ ಅಸಿಸ್ಟ್ ಮಾಡಿ. ನನಗೆ ಈ ಕೇಸಲ್ಲಿ ಇಮಿಡಿಯೇಟ್ ರಿಸಲ್ಟ್ ಬೇಕು. ಓಕೆ? ಓಕೆ ಸರ್. ಸರ್, ಏನ್ ಸರ್ ಇದು? ನಿಮ್ ನೋವುಗಳನ್ನ ಮರ್ತೋಗ್ಲಿ ಅಂತ ಮೆಡಿಸಿನ್ ತರ ನಿಮ್ಗೇನೋ ಯೂಸ್ ಆಗುತ್ತೆ ಅಂತ ಆ ಡ್ರಗ್ ಬಗ್ಗೆ ಹೇಳ್ದೆ. ಆದ್ರೆ ನೀವು ಇಷ್ಟೊಂದು ಅಡಿಕ್ಟ್ ಆದ್ರೆ ನಿಮ್ ಪ್ರಾಣಕ್ಕೇನೆ ತೊಂದರೆ ಸರ್. ಹೋಗ್ಬಿಡ್ತೀನ? ಜೋಸೆಫ್, ಕೃಷ್ಣನ್ ವಿಗ್ರಹ ಬಂದಿದ್ಯಾ? ಹಾ, ಬಂದಿದೆ ಸರ್. ಇದು ತಗೊಳ್ಳಿ ಸರ್. ಧೈರ್ಯವಾಗಿರಿ ಸರ್, ಎಲ್ಲ ಸರಿಯಾಗೇ ನಡೆಯುತ್ತೆ.
ಬೇಡ ಸರ್, ಪ್ಲೀಸ್ ಪ್ಲೀಸ್ ಬೇಡ ಸರ್. ದೇಹದ ಮೇಲೆ ಆಗಿರೋ ಗಾಯ ನೋಡಿದ್ರೆ ವಿಕ್ಟಿಮ್ ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿ 10 to 15 ಅವರ್ಸ್ ಆಗಿರ್ಬೋದು. ಅಂದ್ರೆ ರಾತ್ರಿ 11 ಗಂಟೆಲಿ ಆಗಿದೆ ಅಂತ ಹೇಳ್ತೀರಾ? ಎಕ್ಸಾಕ್ಟ್ ಆಗಿ ಅದೇ ಟೈಮ್ ಅಂತ ಹೇಳಕ್ಕಾಗಲ್ಲ, ಅದೊಂದು ಗೆಸ್ ಮಾತ್ರನೇ. ಡಾಕ್ಟರ್, ವಿಕ್ಟಿಮ್ ನ ಕಿಲ್ಲರ್ ಯಾವ ಮೆಟೀರಿಯಲ್ ಇಂದ ಸಾಯಿಸಿರಬಹುದು? ಇಟ್ಸ್ ಎ ಹಾರಿಬಲ್ ಮರ್ಡರ್. ದೇಹದ ತುಂಬಾ ಜೋರಾಗಿ ಹೊಡೆದಿರೋ ಗಾಯಗಳಿವೆ. ಬ್ಲಡ್ ಆಚೆ ಬರ್ದಿರಾ ತುಂಬಾ ಜಾಗ್ರತೆ ವಹಿಸಿದಾನೆ. ದುಃಖಕರ ವಿಚಾರ ಏನು ಅಂದ್ರೆ ವಿಕ್ಟಿಮ್ ವೆಜಿನಾ ಅಲ್ಲಿ ಈ ಬೋಲ್ಟ್ ಐಡೆಂಟಿಫೈ ಆಗಿದೆ. ಓ ಗಾಡ್, ಯಾಕೆ ಹಾಗೆ ಮಾಡಿರಬಹುದು? ಕಿಲ್ಲರ್ ಅವಳನ್ನ ಟಾರ್ಚರ್ ಮಾಡಕ್ಕಾಗಿ ಮಾಡಿರ್ತಾನೆ. ಡಾಕ್ಟರ್, ವಿಷಯಕ್ಕೆ ಬನ್ನಿ. ಟ್ರೇಸಸ್ ಏನಾದ್ರೂ ಇದೆಯಾ ಸೈಮಲ್ಟೇನಿಯಸ್ ಆಗಿ? ಎಸ್, ಸೆಮಿನಲ್ AB ನೆಗೆಟಿವ್ ಗ್ರೂಪ್ ಟ್ರೇಸ್ ಆಗಿದೆ. ಹಾ. ಕನ್ಕ್ಲೂಷನ್ ಏನಂದ್ರೆ ಬಾಯಲ್ಲಿ ಸ್ಟೋನ್ ಇಕ್ಕೋದು, ಪೈಪಲ್ಲಿ ಹೊಡೆಯೋದು, ಬೋಲ್ಟ್ ಇನ್ಸರ್ಟ್ ಮಾಡಿರೋದು, ಇದನ್ನೆಲ್ಲ ನೋಡ್ತಿದ್ರೆ ಕಿಲ್ಲರ್ ಒಬ್ಬ ಸೈಕೋಪಾತ್ ಅನ್ನಿಸ್ತಿದೆ. ಅಣ್ಣ ಬಾ ಊಟ ಮಾಡೋಣ. ನೀ ಇನ್ನೂ ಮಾಡಿಲ್ವಾ? ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಎಷ್ಟು ಸತಿ ಹೇಳಿ, ನನಗೋಸ್ಕರ ವೆಯ್ಟ್ ಮಾಡಬೇಡ, ತಿನ್ನು. ಅಣ್ಣ, ಅದೇನ್ ಗಾಯ? ಹಳೆ ನೆನಪುಗಳು ಸ್ವಲ್ಪ ಜ್ಞಾಪಕ ಬಂದರೆ ಸಂತೋಷ, ಜಾಸ್ತಿ ಜ್ಞಾಪಕ ಬಂದರೆ ದುಃಖ. ಸೀತಾ ಪಕ್ಕ ಇದ್ದಿದ್ದ ಪ್ರತಿ ಕ್ಷಣ ಸಂತೋಷ ಕೊಟ್ಟಂಥ ಜ್ಞಾಪಕಗಳು. ಅವಳು ದೂರ ಆದಮೇಲೆ ಅವಳ ಜ್ಞಾಪಕಗಳೇ ನನಗೆ ಜೀವನದ ಆಧಾರ. ಹಾಯ್ ಜೋಸೆಫ್. ಹಾಯ್ ಸರ್, ಹೇಗಿದ್ಯಾ? ಫೈನ್ ಸರ್. ಇದು ಹೊಸದಾಗಿ ತಗೊಂಡು ಬಂದಿರೋ ಆಂಟಿಕ್ ಪೀಸ್. ಹಾಂ. ಹ್ಯೂಮನ್ ಲೈಫ್ ಟ್ರೀ ಹೇಗಿದೆ ಸರ್? ಓ, ಒನ್ ಸೆಕೆಂಡ್. ಓಕೆ ಸರ್. ಸೀತಾ. ಹೆಲೋ ಲಾಯರ್ ಸರ್, ಎಲ್ಲಿದ್ದೀರಾ? ಆಂಟಿಕ್ ಶಾಪಲ್ಲಿ. ಹೌದಾ? ಹಾಗಾದ್ರೆ ಕೃಷ್ಣನ್ ವಿಗ್ರಹ ಇದೆಯಾ ಅಂತ ಕೇಳಿ. ಕೃಷ್ಣನಾ? ಓಕೆ. ಸಾಯಂಕಾಲ ಬೇಗ ಬಂದ್ರೆ ಶಾಪಿಂಗ್ ಹೋಗೋಣ, ಓಕೆನಾ? ಓಕೆ. ಜೋಸೆಫ್ ಸರ್, ಸೀತಾಗೆ ಒಂದು ಒಳ್ಳೆ ಕೃಷ್ಣ ವಿಗ್ರಹ ಬೇಕಂತೆ. ಒಂದ್ಸರಿ ಸ್ಟೋರಲ್ಲಿ ಚೆಕ್ ಮಾಡಿ ಈವ್ನಿಂಗ್ ಕಾಲ್ ಮಾಡಿ ತಿಳಿಸ್ತೀನಿ ಸರ್. ಓಕೆ. ಓಕೆ ಸರ್. ಬಾಯ್ ಜೋಸೆಫ್. ಬಾಯ್ ಸರ್.
ಹುಡುಗಿನೆಲ್ಲಾದ್ರೂ ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಮಾವಯ್ಯ, ಸೀತಾ ಬಂದ್ಲಾ? ಬರ್ಲಿಲ್ವೋ? ಏನಾಯ್ತು? ಇನ್ನೂ ಬಂದಿಲ್ವಾ? ನಾ ಮತ್ತೆ ಫೋನ್ ಮಾಡ್ತೀನಿ. ಹಾ. ಎಲ್ಲಿ ಹೋಗಿದ್ಯಾ ಸೀತಾ? ಅಣ್ಣ, ಒದ್ದೆಲ್ಲ ಇಲ್ಲೇ ಫೋನ್ ಬಿಟ್ಟೋಗಿದ್ದಾಳೆ. ಯಾಕೆ, ಏನಾಯ್ತು? ಏನೂ ಇಲ್ಲ, ಬಂದ್ರೆ ಫೋನ್ ಮಾಡಕ್ ಹೇಳು. ಲಾಯರ್ ಅವ್ರೆ, ಏನ್ ಈ ಕಡೆ ಬಂದಿದ್ದೀರಾ? ಕಂಪ್ಲೇಂಟ್ ಕೊಡ್ಬೇಕಿತ್ತು. ಜೋಕ್ ಮಾಡ್ತಿದ್ದೀರಾ? ಯಾಕೆ ಸ್ವಾಮಿ, ನಮ್ ಕೇಸ್ ಎಲ್ಲ ಫೇಕು, ನಾವ್ ವೀಕು. ನನ್ ವೈಫ್ ಕಾಣಿಸ್ತಾ ಇಲ್ಲ. ಅಯ್ಯೋ, ಕಾಣಿಸ್ತಿಲ್ವಾ? ನನಗೆ ಗೊತ್ತಿರೋ ಗಂಡ ಒಕ್ರಿದ್ದಾರೆ, ಅವ್ರ ಹತ್ರ ತೋರಿಸ್ಕೊತೀರಾ? ನನ್ ವೈಫು ಈವ್ನಿಂಗ್ ಇಂದ ಎಲ್ಲೂ ಕಾಣಿಸ್ತಾ ಇಲ್ಲ. ಓ, ಮಿಸ್ಸಿಂಗಾ? ನಿಜವಾಗ್ಲೂ ಕಾಣಿಸ್ತಿಲ್ವಾ ಅಥವಾ ಕಾಣಿಸ್ದೇ ಇರೋ ತರ ಮಾಡಿದ್ಯಾ? ಏಯ್, ಡೋಂಟ್ ಶೌಟ್, ಇದು ನನ್ನ ಪೊಲೀಸ್ ಸ್ಟೇಷನ್, ನಿನ್ ಕೋರ್ಟ್ ಅಲ್ಲ. ಏ ರಮಣ ಸರ್, ಇವನ ಹತ್ರ ಕಂಪ್ಲೇಂಟ್ ತಗೋ. ಆಗ್ಲಿ ಸರ್. ತುಂಬಾ ಜನ ಜೈಲಿಗೆ ಹಾಕ್ಸಿದ್ಯಾ, ಅದ್ರಲ್ಲಿ ಯಾರು ಮಾಡಿದಾರೋ ಹುಡ್ಕೋ ಹೋಗು. ಏನು, ಸೀತಾ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ ಅಪ್ಪ, ಎಲ್ಲ ಕಡೆ ಹುಡುಕ್ದ್ವಿ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ವಿ. ಅವ್ರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತಿಲ್ಲ. ಭಾವನ ಇನ್ಸಲ್ಟ್ ಮಾಡಿದ್ರು. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಕಣೋ, ಸೀತಾ ಖಂಡಿತ ಬರ್ತಾಳೆ. ಅವಳಿಗೇನು ಆಗೋದಿಲ್ಲ ಕಣೋ. ಅಣ್ಣ, ಚಿಂತೆ ಪಡ್ಬೇಡ, ಏನೂ ಆಗಲ್ಲ. ತುಂಬಾ ಜನ ಜೈಲಿಗೆ ಹಾಕ್ಸಿದ್ಯಾ, ಅದ್ರಲ್ಲಿ ಯಾರು ಮಾಡಿದಾರೋ ಹುಡ್ಕೋ ಹೋಗು. ಏ ಶಂಕರ್, BP ಅವ್ರು ಬಂದಿದ್ದಾರೆ, ಮಾತಾಡು. ಶಂಕರ್, ನನ್ನ ವೈಫ್ ಎಲ್ಲಿ? ನನ್ನ ವೈಫ್ ಎಲ್ಲಿ? ಏನು ಟೆನ್ಷನ್ ಸ್ಟಾರ್ಟ್ ಆಗಿದ್ಯಾ? ಹೇಳಿದ್ದೆ ಅಲ್ವಾ ನಿನ್ನ ಬಿಡಲ್ಲ ಅಂತ. ನೋಡು ಶಂಕರ್, ಪರ್ಸ್ನಲ್ ಆಗಿ ನನಗೆ ನಿಂಗೂ ಏನೂ ತೊಂದರೆ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡಿದೆ ಅಷ್ಟೇ. ಪ್ಲೀಸ್, ನನ್ನ ಹೆಂಡತಿ ಏನು ಮಾಡಿದ್ಲು? ನನ್ನ ಡ್ಯೂಟಿನೂ ನಾನು ಮಾಡ್ಬೇಕಲ್ವಾ? ನಿನ್ನ ಕೊಲ್ಬೇಕು, ಆದ್ರೆ ನಿನ್ನ ಸಾಮಾನ್ಯವಾಗಿ ಸಾಯಿಸಲ್ಲ. ನೀನು ನರಳಿ ನರಳಿ ಸಾಯ್ಬೇಕು. ನಿನ್ನ ಕೋರ್ಟಲ್ಲೇ ನೀನು ಶಿಕ್ಷೆ ಅನುಭವಿಸೋದರ ಮಾಡ್ತೀನಿ. ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ. ನನ್ನ ಸೀತಾಗ ಏನ್ ಮಾಡಿದೆ? ನನ್ನೇ ಜೈಲಿಗೆ ಕಳಿಸ್ತೀಯಾ? ಅವಳನ್ನ ಬಿಟ್ಬಿಡು. ನನ್ನ ಸೀತಾ ಯಾವ ತಪ್ಪುನೂ ಮಾಡಿಲ್ಲ. ಪ್ಲೀಸ್ ಕಣೋ. ಹಾಗೆ ಬಿಟ್ಬಿಡ್ಬೇಕಾ? ಪ್ಲೀಸ್ ಕಣೋ, ಪಾಪ ಕಣೋ. ಈ ಭಯ ಆ ಕೋರ್ಟಲ್ಲಿ ವಾದ ಮಾಡ್ಬೇಕಾದ್ರೆ ಇರ್ಬೇಕಾಗಿತ್ತು. ನಾನು ನಿನ್ನ ಹೆಂಡತಿನ ಕೂಡ ಬಿಡಲ್ಲ, ಅವಳನ್ನು ಕೊಂದಾಕ್ತೇನೆ. ನನ್ನ ಹೆಂಡತಿ ವಿಷಯ ಬಂದ್ರೆ ಸಾಯಿಸ್ಬಿಡ್ತೀನಿ. ಎಲ್ಲೋ ಸೀತಾ? ಸೀತಾಗೇನಾದ್ರೂ ಆದ್ರೆ ಸಾಯಿಸಾಕ್ಬಿಡ್ತೀನಿ.
ನಾನು SI ಮಾತಾಡ್ತಿದ್ದೀನಿ. AGHಗೆ ಯಾವುದೋ ಅನ್ಐಡೆಂಟಿಫೈಡ್ ಬಾಡಿ ಬಂದಿದೆ ಅಂತೆ. ಹೋಗಿ ನಿಮ್ಮ ವೈಫೋ ಅಲ್ವೋ ಅಂತ ಐಡೆಂಟಿಫೈ ಮಾಡಿ ಹೋಗಿ. ಹೇಳು 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 ಬಾಯ್ ಬಿಡು. ಏ ಇನ್ಸ್ಪೆಕ್ಟರ್, ಏನು ತಪ್ಪು ಇನ್ಫಾರ್ಮೇಶನ್ ಕೊಟ್ಟು ಟಾರ್ಚರ್ ಕೊಡ್ಬೇಕು ಅಂತ ಇದೆಯಾ? ಅನ್ಐಡೆಂಟಿಫೈಡ್ ಬಾಡಿ ಬಂದಿದೆ, ಹೋಗಿ ನೋಡ್ಕೊ ಅಂತ ಹೇಳ್ದೆ. ನಾನು ನಿಮ್ಮ ವೈಫ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲೇ ಇದ್ದೀನಿ. ಬೇಕಿದ್ರೆ ಬೋರ್ಡ್ ಮೇಲೆ ಫೋಟೋ ಕೂಡ ಇದೆ, ನೋಡ್ಕೋ. ಅಣ್ಣ ಅಣ್ಣ, ಅತ್ತೆ ಮಾವ ಬಂದಿದ್ದಾರೆ. ನಾವು ಬಂದಿದ್ದು ಅನು ಮದುವೆ ಬಗ್ಗೆ ಮಾತಾಡೋದಕ್ಕೆ. ಒಳ್ಳೆ ಸಂಬಂಧ ಒಂದು ಬಂದಿದೆ. ಹುಡುಗ ಏರೋನಾಟಿಕಲ್ ಇಂಜಿನಿಯರ್. ಅನು ಕೂಡ ಅವ್ರಿಗೆ ತುಂಬಾ ಇಷ್ಟ ಆಗಿ ನೋಡಕ್ ಬರ್ತೀನಿ ಅಂತಿದ್ದಾರೆ. ಇವಾಗ ನಾ ಏನಾದ್ರೂ ಬೇಡ ಅನ್ನ? ಅದಲ್ಲ ಕಣೋ, ನೀನ್ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬಂದ್ರೇನೆ ಅನು ಮದ್ವೆ ಬಗ್ಗೆ ಯೋಚಿಸ್ತೀನಿ ಅಂತಿದ್ದಾಳೆ. ಆ ಟಾಪಿಕ್ ಬದಲಿಸ್ತೀರಾ? ನಡೆದಿರೋದನ್ನೆಲ್ಲ ನೆನ್ಪು ಮಾಡ್ಕೊಂಡು ಈ ಥರ ಕೊರ್ಕೊಂಡು ಜೀವನ ನಾಶ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಸೀತನ್ ಮರೆತು ಬದುಕಕ್ಕಾಗ್ತಾ ಇಲ್ಲ. ನನಗಾಗೋದಿಲ್ಲ. ಅನುಗ್ ನನ್ ಬಿಟ್ರೆ ಯಾರಿದ್ದಾರೆ? ಎಲ್ಲದನ್ನು ನಾನು ಸರಿ ಮಾಡ್ತೀನಿ. ಒಳ್ಳೆ ದಿನ ನೋಡ್ಕೊಂಡು ಬರಕ್ಕೆ ಹೇಳಿ, ಮಾತಾಡೋಣ. ಅನು, ಯಾಕೆಷ್ಟು ಡಲ್ ಆಗಿದ್ಯಾ? ವದುಲನ ನೆನೆಸ್ಕೊಂಡು ಅಣ್ಣ ತುಂಬ ಡಿಪ್ರೆಷನ್ಗೆ ಹೋಗಿದ್ದಾನೆ. ನಾನು ಅವನ್ನ ಹಾಗೆ ನೋಡ್ತಾ ಇದ್ರೆ ನಂಗೆ ತುಂಬ ಭಯ ಆಗ್ತಿದೆ. ಅನು, ಇಂಥ ಟೈಮಲ್ಲೇನೆ ಸಪೋರ್ಟ್ ಬೇಕಾಗಿರೋದು. ನೀನೇ ಬೇಜಾರಾದ್ರೆ ಹೇಗೆ ಹೇಳು? ಸೀತಾ ಎಲ್ಲಿದ್ದಾಳೆ ಅಂತ ಹುಡ್ಕೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾನೇ ಟ್ರೈ ಮಾಡ್ತಿದೆ. ಲೆಟ್ಸ್ ಹೋಪ್ ಫಾರ್ ಗುಡ್. ಅಣ್ಣ ಮತ್ತೆ ಹ್ಯಾಪಿಯಾಗಿರೋದನ್ನ ನಾನು ನೋಡಬೇಕು ಕವಿತಾ. ಅಷ್ಟಕ್ಕೂ ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಿದೆ? ಓಕೆ, ಗುಡ್. ಆದರೆ ರಘುರಾಮ್ ಅಂತ ಸೀನಿಯರ್ ಪೊಲೀಸ್ ಆಫೀಸರ್ ಇದ್ದಾರೆ. ಅವ್ರ ಹತ್ರ ಪ್ರಾಬ್ಲಮ್ ಇರೋ ಹಾಗಿದೆ. ಯಾವತ್ತೋ ಸ್ಪೋರ್ಟ್ಸ್ ಕೋಟಾಲ್ ACP ಆಗಿದ್ದು. ತುಂಬ ದೊಡ್ಡ ಈಗೋಯಿಸ್ಟ್. ಟಾರ್ಚರ್ ಕೊಡ್ತಾನೆ. ಅನು, ಹೌದು, ನಿನ್ನ ಮ್ಯಾರೇಜ್ ಪ್ರಪೋಸಲ್ ಏನಾಯ್ತು? ಈ ಸ್ಯಾಟರ್ಡೆ ನೋಡೋಕೆ ಬರ್ತಿದ್ದಾರೆ. ಮಾವನ್ ಫ್ರೆಂಡ್ ಮಗನೇ, ಆದರೆ ಅಣ್ಣ ಇರೋ ಪರಿಸ್ಥಿತಿಲಿ ತುಂಬ ಯೋಚನೆ ಮಾಡಿ ಮೈಂಡ್ ಹಾಳು ಮಾಡ್ಕೋಬೇಡ. ಆ್ಯಂಡ್ ಯು ಹ್ಯಾವ್ ಟು ಕಮ್ ಓವರ್. ಸರಿ. ಸರ್, ರಿಪೋರ್ಟ್ಸ್. ಅಲ್ಲಿಡು, ಡೇಟಿಂಗ್ನ ಸ್ವಲ್ಪ ಕಮ್ಮಿ ಮಾಡು. ಎಕ್ಸ್ಕ್ಯೂಸ್ ಮೀ ಸರ್. ಬೇಗ ಕಳಿಸ್ಬಿಡು, ಹೊರಡು. ಸರ್, ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕು. ಮೇಡಮ್ ಡ್ಯೂಟಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಆಯ್ತು. ರಿಲ್ಯಾಕ್ಸ್ ಆಗು, ಕೂತ್ಕೋ. ನೋ ಥ್ಯಾಂಕ್ ಯು ಸರ್. ಕಾಫಿ, ಟೀ? ನೋ ಸರ್. ಕೂತ್ಕೋ ಅನ್ನಲ್ಲ. ಬೇಗ ಪ್ರಮೋಷನ್ ತಗೋಬೇಕು ಅಂತಿದ್ಯಾ? ಅದಕ್ಕೆ ದೊಡ್ಡ ಪ್ರಯತ್ನ ಮಾಡ್ತಾ ಇದೀಯಾ. ಹಾಗಾಗಿ ನೀನು ನನ್ನ ಜೊತೆ ಕೂತ್ಕೊಳ್ಳೋದಿಲ್ಲ ಅಲ್ವಾ? ಆದರೆ ಎಷ್ಟೇ ಆದರೂ ಜೂನಿಯರು ನನ್ನ ಮುಂದೆ ನಿಂತ್ಕೊಂಡೇ ಮಾತಾಡಬೇಕು. ಐ ಆಮ್ ಸಾರಿ ಸರ್. ಗುಡ್ ಗರ್ಲ್. ಹೇಳು, ಏನು ಇನ್ಫಾರ್ಮೇಶನು? ಸರ್, ವಿಕ್ಟಿಮ್ ದಿವ್ಯಾ ಬಗ್ಗೆ ಕೆಲವು ವಿವರಗಳು ಗೊತ್ತಾಗಿದೆ. ಗೊತ್ತಿದ್ರೆ ಹೇಳು. ಮರ್ಡರ್ ಆಗಿರೋ ದಿವ್ಯಾ ಲಾಸನ್ಸ್ ಬೇ ಕಾಲನಿ ಹಾಸ್ಟೆಲ್ ಅಲ್ಲಿ ಇದ್ದಿದ್ದು. ವ್ಯಾಪಾರ ಮಾಡ್ಕೊಂಡಿದ್ದ LRT 2ನೇ ಮಗಳು. BE ಸ್ಟೂಡೆಂಟ್. ಒಳ್ಳೆ ಫ್ರೀಕಿ ಆಟಿಟ್ಯೂಡ್ ಸರ್. ಲಾಟ್ಸ್ ಆಫ್ ಬಾಯ್ ಫ್ರೆಂಡ್ಸ್ ಅಂಡ್ ಬ್ರೇಕ್ಅಪ್ಸ್. ಇನ್ಸೆಕ್ಯೂರ್ ಫೀಲಿಂಗ್ ಅಲ್ಲಿ ಇರ್ತಿದ್ಲು. ಗ್ರಾಜುಯಲ್ ಆಗಿ ಡ್ರಗ್ ಅಡಿಕ್ಟ್ ಆದ್ಲು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್, ಶಿ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ಲೋಕಲ್ ಡ್ರಗ್ ಡೀಲರ್ಸ್. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ಸರ್, ಅವಳ ಕಾಲ್ ಲಿಸ್ಟ್ ಅಲ್ಲಿ ಟ್ರೇಸ್ ಮಾಡಿ ನೋಡಿದ್ರೆ ಕಿಲ್ಲರ್ಸ್ ಬಗ್ಗೆ ಕ್ಲೂ ಸಿಗ್ಬೋದು. ಮತ್ತೆ ಯಾಕೆ ಇಲ್ಲೇ ನಿಂತಿದ್ಯಾ? ಇಲ್ಲಿ ತನಕ ಆ ಹುಡುಗಿ ಯಾರ್ಯಾರ ಜೊತೆ ಮಾತಾಡಿದವಳು ಆ ಕಾಲ್ ಲಿಸ್ಟ್ ತಗೊಂಡ್ ಬಾ. ಐ ವಾಂಟ್ ಎ ಕಾಲ್ ಲಿಸ್ಟ್. ಎಸ್ ಸರ್.
ಹಲೋ IPS ಮೇಡಮ್, ಆ ಹುಡುಗಿ ಎಲ್ಲಿರೋದು? ಲಾಸನ್ಸ್ ಬೇ ಕಾಲನಿ ಸರ್. ಆ ಹಲೋ, ಸಲ್ಯೂಟ್ ವಿತ್ ಕ್ಯಾಪು. ಸೀನಿಯರ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿಲ್ವಾ? ಹೊರಡ. ಆ ಕಾಲೋನಿ ಹೆಸರು ಅದೇನೋ ಹೇಳ್ದಾಗಿತ್ತಲ್ಲ. ಏಯ್, ಆ ಕಾಲೋನಿ ಹೆಸರೇನೋ? ಲಾಸನ್ಸ್ ಬೈ ಕಾಲನಿ ಸರ್. ಹಾ, ಬೇಗ ಗಾಡಿ ರೆಡಿ ಮಾಡು. ಓಕೆ ಸರ್. ಕ್ಲಾಸೆನ್ಸ ಫ್ಲೋಸೆನ್ಸ ಥೋ. ಹಾ, ಕೂತ್ಕೊಳ್ಳಿ. ಕವಿತಾ, ಹಾ. ಹಾಸ್ಟೆಲ್ ವಾರ್ಡನ್ ನೀವೇನಾ? ಹೌದು ಮೇಡಮ್. ಸತ್ ಹೋಗಿರೋ ದಿವ್ಯಾ ಬಗ್ಗೆ ನಿಮ್ಗೆ ಗೊತ್ತಿರೋದು ಹೇಳಿ. ನಮ್ ಹಾಸ್ಟೆಲ್ಗೆ ಸೇರಿ 6 months ಆಗಿತ್ತು. ಒಬ್ಳೇ ಇರ್ತಾ ಇದ್ಲು. ತಿಂಗ್ಳಾಗ್ತಾ ಇದ್ದ ಹಾಗೆ ಫೀಸ್ ಕಟ್ತಿದ್ಲು. ಅವಳಿಗೋಸ್ಕರ ಬಾಯ್ ಫ್ರೆಂಡ್ಸ್ ಯಾರಾದ್ರೂ ಬರ್ತಾ ಇದ್ರಾ? ಇಲ್ಲಮ್ಮ, ನಾವು 10 o'clockಗೆ ಹಾಸ್ಟೆಲ್ ಕ್ಲೋಸ್ ಮಾಡ್ಬಿಡ್ತೀವಿ. ಅವಳು ಫ್ರೆಂಡ್ಸ್ ಜೊತೆ ಬರೋದು, ಹಾಸ್ಟೆಲ್ಗೆ ಲೇಟ್ ಆಗಿ ಬರೋದು, ಇವೆಲ್ಲ ನಾವು ನೋಡೇ ಇಲ್ಲ ಮೇಡಮ್. ಅವಳಿಗೆ ಡ್ರಗ್ಸ್ ಅಭ್ಯಾಸ ಆಯ್ತಾ? ಅದ್ ನನಗೆ ಗೊತ್ತಿಲ್ಲಮ್ಮ. ಕವಿತಾ, ನೀನು ಈ ರೀತಿ ಕೇಳ್ಬೇಡ. ಸ್ಟ್ರೈಟ್ ಆಗಿ ಕೇಳು. ಇನ್ವೆಸ್ಟಿಗೇಷನ್ ಇದು. ಏಯ್, ಬಾರ ಇಲ್ಲಿ. ಏನ್ ಹೆಸರು? ರಾಜು ಅಂತ ಸರ್. ನೀನೇ ತಾನ ಅವಳಿಗೆ ಡ್ರಗ್ಸ್ ಅನ್ನ ತಂದ್ಕೊಡ್ತಾ ಇದ್ದಿದ್ದು? ನಾನಲ್ಲ ಸರ್. ಯಾರು? ನನಗೆ ಗೊತ್ತಿಲ್ಲ ಸರ್. ಸುಮ್ನೆ ಹೇಳ್ತೀಯಲ್ಲ, ಸ್ಟೇಷನ್ಗೆ ತದಕ್ಬೇಕಾ? ಸರ್, ಆ ಹುಡುಗಿ ಹಾಸ್ಟೆಲ್ಗೆ ಯಾವಾಗ್ಲೂ ಲೇಟ್ ಆಗಿ ಬರ್ತಿದ್ಲು ಸರ್. ವಾರ್ಡನಿಗೆ ಗೊತ್ತಾಗದೆ ನಾನೇ ಗೇಟ್ ತೆಗಿತಿದ್ದೆ ಸರ್. ಅದಕ್ಕೆ ಅವರು ದುಡ್ಡು ಕೊಡ್ತಿದ್ರು ಸರ್. ಅವಳಿಗೆ ಬಾಯ್ ಫ್ರೆಂಡ್ ಇದಾನ? ಹಾ, ಒಬ್ಬ ಇದಾನೆ ಸರ್. ಯಾವಾಗ್ಲೂ ಅವನ ಕಿತ್ತಾಡ್ಕೊತಿರ್ತಾರೆ. ಹೆಸರೇನು? ದಿನೇಶ್ ಅಂತ ಸರ್. ಎಲ್ಲಿರ್ತಾನ? ಬೀಚ್ ರೋಡ್ ಹತ್ರ ಸರ್. ಇದು ಇನ್ವೆಸ್ಟಿಗೇಷನ್. ಸೀನಿಯರ್ ರಹೀಮ್ ಸರ್. ಬಾ. ಲೈಟರ್ ಇದೆ ಕೊಡ. ಏ ದಿನೇಶ, ಈ ಕತ್ಲಲ್ಲಿ ಎಲ್ಲಿದ್ಯಾ? ಏಯ್ ನಿಂತ್ಕೊಳ್ಳಲೇ. ದಿನೇಶ ನಿಂತ್ಕೊಳ್ಳಲೇ, ನಾನು ಓಡ್ತೀನಿ. ನನಗೂ ಗೋಲ್ಡ್ ಮೆಡಲ್ ಬಂದಿದೆ. ನಿಂತ್ಕೋ. ನಿಂತ್ಕೊಳ್ಳಿ, ನಾನೇ ಹೋಗಿ ಹಿಡಿತೀನಿ. ನಿಂತ್ಕೋ. ನನ್ನಿಂದನೇ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀಯ ನನ್ನಲ್ಲೇ. ನಿನ್ನಂತ ಸ್ಟೇಷನ್ ಅಲ್ಲಿ ಎಷ್ಟು ಜನ ಹಿಡಿದಾಕಿದ್ದೀನಿ ಗೊತ್ತಾ? ದಟ್ ಈಸ್ ACP ರಘುರಾಮ್, ಫೋರ್ಟ್ ಕೋಟ. ಪ್ಲೀಸ್ ಸರ್, ನೀರು ಕೊಡಿ ಸರ್. ಪ್ಲೀಸ್ ಸರ್, ನೀರು. ಪ್ಲೀಸ್ ಮೇಡಮ್, ನೀರು. ನೋಡು ದಿನೇಶ್, ನೀನು ನಿಜ ಹೇಳಿದ್ರೆ ನಿನಗೆ ಒಳ್ಳೇದು. ನಿನ್ ಗರ್ಲ್ ಫ್ರೆಂಡ್ ದಿವ್ಯಾ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ನಿನಗೆ. ಹೇಳು. ಮೇಡಮ್, ನಾವಿಬ್ರು ಪ್ರೀತಿಸಿದ್ವಿ, ಬಟ್ ನಮ್ಮಿಬ್ಬರ ಮಧ್ಯೆ ಜಗಳ ಆಗಿ ನಾವು ಬೇರೆ ಆದ್ವಿ. ಅದಾದ್ಮೇಲೆ ಯಾವತ್ತು ನಾನು ಅವಳ ನೋಡೇ ಇಲ್ಲ. ನಿಜ ಬಾಯ್ ಬಿಡ್ತೀಯಾ ಇಲ್ಲ ಬಿಡಿಸ್ಬೇಕಾ? ಪ್ಲೀಸ್ ಮೇಡಮ್, ನನಗೆ ಆ ಮರ್ಡರ್ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್. ಏನು ಗೊತ್ತಿಲ್ಲ ಅಂತ ಇದೀಯಾ? ಒಂದು ನಿಮಿಷ. ರೈಟ್. ನಿನ್ ಥರ ಅವಳಿಗೆ ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದಾರಾ? ಇದಾನೆ ಮೇಡಮ್. ಅವಳು ರೀಸೆಂಟ್ ಆಗಿ ಒಬ್ಬನ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗಿರೋದನ್ನ ನೋಡ್ತಿದ್ದೆ. ತುಂಬಾ ಸರಿ ದಿವ್ಯಾನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡೋದು ನೋಡಿದೀನಿ ಮೇಡಮ್. ಲಾಸ್ಟ್ ಟೈಮ್ ಅವನ್ನ ಯಾವಾಗ ನೋಡಿದ್ದು? ಸ್ವಲ್ಪ ದಿನಗಳ ಹಿಂದೆ ರಾತ್ರಿ ಡ್ರಾಪ್ ಮಾಡ್ಬೇಕಾದ್ರೆ. ಅವನ್ನ ನೋಡಿದ್ರೆ ಗುರ್ತು ಹಿಡಿತ್ಯಾ? ಗುರ್ತಿಡಿತೀನಿ ಮೇಡಮ್. ಏನು ಗುರ್ತು ಹಿಡಿಯೋದು? ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ಯಾ? ನಾನು ನಿಜ ಹೇಳ್ತೀನಿ. ಪೊಲೀಸ್ ಹತ್ರನೇ ಸುಳ್ಳು ಹೇಳ್ತೀಯಾ? ಇಲ್ಲ ಸರ್. ನಿಜ ಹೇಳ್ತೀಯೋ ಇಲ್ವೋ? ನಿಜ ಹೇಳ್ತೀನಿ ಸರ್. ನನ್ನ ಬಿಟ್ಬಿಡಿ ಸರ್. ಹಿ ಈಸ್ ಓನ್ಲಿ ಸಸ್ಪೆಕ್ಟೆಡ್. ಸರ್ ಪ್ಲೀಸ್. ಇದು ಈ ರೀತಿನೇ ಹೊಳಿತಾ ಇರ್ಬೇಕು. ಸರ್. ಕಚ್ತಾ ಇದ್ರೆ. ಸರ್, ದಿವ್ಯಾ ಮರ್ಡರ್ಗೂ ದಿನೇಶ್ಗೂ ಯಾವ ಸಂಬಂಧನೂ ಇಲ್ಲ ಅನ್ಸುತ್ತೆ. ಅಂದ್ರೆ ಬೇರೇನು ಇಲ್ಲ ಅಂತಾಯ್ತು? ಇದೆ ಸರ್. ಸರ್, ದಿವ್ಯಾನ್ ಕೊಂದಿರೋ ಕಿಲ್ಲರ್ ತುಂಬಾ ಬುದ್ಧಿವಂತ ಮಾತ್ರ ಅಲ್ದೆ ಎಮೋಷನಲ್ ಆಗಿ ಕೂಡ ಅವಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಂತವನು ಸರ್. ಬಟ್ ಸರ್, ದಿನೇಶ್ ಅವನು ಬೇರೆ ಥರನೇ ಸರ್. ಪ್ರತಿ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳುವಂತ ವ್ಯಕ್ತಿ ಅವನು. ಅಂಡ್ ಮೋರ್ ಓವರ್ ಫಿಸಿಕಲ್ ಆಗಿ ಅವನು ತುಂಬಾ ವೀಕು ಸರ್. ಸರ್, ದಿವ್ಯಾ ತರದ ಆರೋಗ್ಯಂಟ್ ಹೆಣ್ಮಗಳನ್ನ ಮರ್ಡರ್ ಮಾಡುವಂತ ಕೇಪಬಿಲಿಟಿ ಅವನಿಗಿದೆ ಅಂದ್ರೆ ನಂಬೋಕ್ಕಾಗಲ್ಲ ಸರ್. ಮಿಸ್ ಕವಿತಾ, ಪೊಲೀಸ್ ಆಫೀಸರ್ ಆಗಿ ನೀನಿನ್ನು ಎಲ್ ಬೋರ್ಡ್ ತರ ಕಾಣ್ತೀಯಾ? ಜೂನಿಯರ್ ಮೈನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಯಾಕಂದ್ರೆ ನಾನು ಸೀನಿಯರು. ನೀನೊಬ್ಳು ಬ್ರೈನ್ಲೆಸ್ ಪೊಲೀಸ್ ಆಫೀಸರ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಹಾಗಲ್ಲ ಸರ್, ದಿನೇಶ್ ಕಿಲ್ಲರ್ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಇನ್ನೊಂದು ಕ್ಲೂ ಇದೆ.
ಕಿಲ್ಲರ್ ಬ್ಲಡ್ ಗ್ರೂಪ್ AB ನೆಗೆಟಿವ್ಗೆ ದಿನೇಶ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿಲ್ಲ ಸರ್. ಇಟ್ಸ್ O ಪಾಸಿಟಿವ್. ಮತ್ತೆ ವಿಶ್ವನಾಥ್ ಮುಂದೆನೆ ಹೇಳ್ಬೋದಿತ್ತಲ್ಲ, ಟೈಮ್ ಪಾಸ್ ಮಾಡೋದಕ್ಕೆ ಬಂದಿದ್ಯಾ ಹೇಗೆ? ಹಾ ಸರ್, ದಿವ್ಯಾ ಯಾವನೋ ಬೇರೆಯವನ ಹತ್ರ ಡ್ರಗ್ಸ್ ತಗೊಂಡು ಅವನ ಜೊತೆ ಕ್ಲೋಸ್ ಆಗಿದ್ಲು ಅಂತ ಇಂಟ್ರೋಗೇಷನ್ ಅಲ್ಲಿ ದಿನೇಶ್ ಹೇಳ್ದ ಸರ್. ಯಾರು? ಕಾಲೇಜ್ ಚೆಕ್ ಮಾಡ್ತಾ ಇದೀವಿ ಸರ್. ಅದು ಒಂದೇ ಸಾಕಾಗೋದಿಲ್ಲ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬ್ಲಡ್ ಗ್ರೂಪ್ ಅನ್ನ ಚೆಕ್ ಮಾಡಿ. ಓಕೆ ಸರ್. ನೀನು ಹೊರಡು, ನೀನು ಕೂಡ ಹೋಗು. ಹಲೋ IPS ಮೇಡಮ್, ಸಲ್ಯೂಟ್ ವಿತ್ ಕ್ಯಾಪ್. ಸೀನಿಯರ್ ರೆಸ್ಪೆಕ್ಟ್ ಕೊಡ್ಬೇಕು. ಹಾ, ಹೊರಡು. ಇಲ್ಲೋಡಪ್ಪ ಸಿದ್ಧಾರ್ಥ್, ನಾವು ಫಾರ್ಮಾಲಿಟೀಸ್ಗೋಸ್ಕರ ಹೆಣ್ಣು ನೋಡಕ್ ಬಂದಿದ್ದು. ಆಲ್ರೆಡಿ ಅನುನೇ ನಮ್ಮನೆ ಸೊಸೆ ಅಂತ ನಾವು ಫಿಕ್ಸ್ ಆಗಿದ್ದೀವಿ. ಅದು ನಮ್ಮ ಅದೃಷ್ಟ ಸರ್. ಸರ್, ಹಾ, ಕಾಲ್ ಲಿಸ್ಟ್ ಎಲ್ಲ ಚೆಕ್ ಮಾಡಿದ್ದೀನಿ ಸರ್. ದಿವ್ಯಾ ಫೋನಿಂದ ಜಾಸ್ತಿ ಕಾಲ್ ಹೋಗಿರೋದು ಇದೇ ನಂಬರ್ಗೆ ಸರ್. ಈ ನಂಬರ? ಎಸ್ ಸರ್. ಈಗಲೇ ಅವ್ರಿಗೆ ಕಾಲ್ ಮಾಡಿ. ಹೌದು, ಹೋಗಿ ಹುಡುಗಿ ಹತ್ರ ಮಾತಾಡೋ. ಗೋ. ಹಲೋ ಸರ್. ನಿಮ್ಗೊಂದು ವಿಷಯ ಹೇಳಬೇಕು. ನೀವೇನು ಹೇಳ್ಬೇಕು ಅಂದ್ಕೊಂಡಿದ್ದೀರೋ ಅದು ನನಗೆ ಗೊತ್ತು. ನಿಮ್ಮ ಅಣ್ಣನ ಬಗ್ಗೆ ತಾನೇ? ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಅದಕ್ಕೆ ಮಿಸ್ ಆಗಿದ್ದಾರೆ. ನನಗೆಲ್ಲ ಗೊತ್ತು. ಅಂಕಲ್ ನನಗೆ ಹೇಳಿದ್ರು. ಮಿಸ್ಟರ್ ಸಿದ್ಧಾರ್ಥ, ನಿನ್ನ ಮೇಲೆ ನನಗೆ ಸ್ವಲ್ಪ ಡೌಟ್ಸ್ ಇದೆ, ಕ್ಲಾರಿಫಿಕೇಶನ್ಗೋಸ್ಕರ ಕರೆಸಿರೋದು. ACP, ನಾನೊಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರು. ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ, ಯಾಕೆ ಕರ್ಕೊಂಬಂದ್ರಿ? ಸಿದ್ಧಾರ್ಥ ಸರ್, ಪೊಲೀಸವ್ರಿಗೆ ಪದ್ಧತಿಗಳಿರುತ್ತೆ, ಆ ಪದ್ಧತಿಯಲ್ಲಿ ನಡ್ಕೊಂಡ್ರೆ ರಿಸಲ್ಟು ಬೇಗ ಬರುತ್ತೆ. ಅರ್ಥ ಆಗ್ತಾ ಇಲ್ಲ ಸರ್. ಹೇಳ್ತೀನಿ. ಹೆಸರು ದಿವ್ಯಾ, ವಯಸ್ಸು 23, B.Tech ಸೆಕೆಂಡ್ ಇಯರ್. ಅವಳು ತುಂಬಾ ದೊಡ್ಡ ಮನುಷ್ಯರ ಮನೆ ಮಗಳು, ಫುಲ್ ಸ್ಟ್ರಿಕ್ಟ್. ಅವ್ರ ಮನೇಲಿ ಫ್ರೀಡಮ್ ಕೊಟ್ಟಿಲ್ಲ ಅಂತ ಹಾಸ್ಟೆಲ್ ಇದ್ದು ಓದ್ಕೊಳ್ತಾ ಇದ್ಲು. ತನಗೆ ಸ್ವತಂತ್ರ ಇದೆ ಅಂತ ಭಾವಿಸಿರೋ ಅಂತ ಮಹಿಳೆ. ಅದಕ್ಕೇನೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಲು. ಮಿಕ್ಕಿದ್ದನ್ನ ಸಿದ್ಧಾರ್ಥ ಸಾರೇ ಹೇಳಬೇಕು. ನೀವೇನ್ ಮಾತಾಡ್ತಾ ಇದ್ದೀರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಗ ದಿವ್ಯಾ ಅವರ? ಇವಳು ಯಾರು ಅಂತ ನೋಡಿ ಹೇಳಿ. ಇವಳು ಜ್ವಾಲ, ನನ್ನ ಒಳ್ಳೆ ಫ್ರೆಂಡು. ಜ್ವಾಲಾ? ಹಾ, ಈ ಜ್ವಾಲಾ ನಿಮಗೆ ಹೇಗೆ ಗೊತ್ತು? ಫ್ರೆಂಡ್. ಫ್ರೆಂಡ್ ಅಂದ್ರೆ ಜಸ್ಟ್ ಫ್ರೆಂಡ್ಸ್. ಒಂದಾಗಿ ಬಾಳೋ ಅಂತದ ಆ ಟೈಪಿನ ತಿಕ್ ಫ್ರೆಂಡ್ಶಿಪ್ಪಾ? ಹಾ, ಮತ್ತೆ ಇದೇನು? ಆ ಹುಡುಗಿ ಫೋನಲ್ಲಿ ತಗೊಂಡಂತ ಸೆಲ್ಫಿ. ಸಿದ್ದು ಸೆಲ್ಫಿ. ಈಗ ಹೇಳಿ, ಎಂತ ಫ್ರೆಂಡ್ಶಿಪ್? ಅಂದ್ರೆ ಅಯ್ಯೋ ಬ್ರದರ್, ಅದೇ ಬೇಕಾಗಿರೋದು. ಇಲ್ಲಾಂದ್ರೆ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ACP ಸರ್, ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಸ್ಟೇಷನ್ಗೆ ಕರೆದ್ಬಿಟ್ಟು ಹರಾಸ್ ಮಾಡಿದ್ರೆ ನೀವು ಕೋರ್ಟ್ಗೆ ಸಮಾಧಾನ ಕೊಡ್ಬೇಕಾಗತ್ತೆ. ಅಯ್ಯೋ ದೇವ್ರೆ, ನಿನ್ನ ಕೆಪಾಸಿಟಿ ನನಗೆ ಚೆನ್ನಾಗಿ ಗೊತ್ತಿದೆ. ಒಂದು ಸಸ್ಪೆನ್ಷನ್ ಇರುವಂತ ಡ್ರಗ್ ಅಡಿಕ್ಟ್ ಲಾಯರು ಅಂತ ಮರ್ತೋಗಿದ್ಯಾ? ಯಾಕೆ ಸರ್ ನನಗೆ ಈ ಥರ ಹರಾಸ್ ಮಾಡ್ತಿದ್ದೀರಾ? ನಾ ಹೇಳಿದ್ನಲ್ಲ, ಆ ಹುಡುಗಿ ನಾನು ಒಳ್ಳೆ ಫ್ರೆಂಡ್ಸ್ ಅಂತ. 2-3 ಸತಿ ಸಿಕ್ಕಿ ನಾವು ಡ್ರಿಂಕ್ಸ್ ಮಾಡಿದ್ವಿ, ಅದ್ರ ಮೇಲೆ ಏನೂ ಇಲ್ಲ. ಇವಾಗ ಆ ಹುಡುಗಿಗೆ ಏನಾಗಿದೆ ಸರ್? ಆ ಹುಡುಗಿನ ನೀನೇ ಸಾಯಿಸಿದ್ಯಾ? ಸರ್, ನಾನು ಯಾಕೆ ಸರ್ ಸಾಯಿಸ್ಲಿ? ಯು ಆರ್ ದ ಮರ್ಡರರ್. ಎಕ್ಸ್ಕ್ಯೂಸ್ ಮಿ ಮಿಸ್, ಹಿ ಈಸ್ ದ ಮರ್ಡರರ್. ಅಂಡರ್ಸ್ಟ್ಯಾಂಡ್? ಮರ್ಡರ್ ಆಗಿದ್ದ ರಾತ್ರಿ 11:30 ಆ ಹುಡುಗಿ ಜೊತೆ ಕಾರಲ್ಲಿ ಏನು ಮಾಡ್ತಿದ್ದೆ? ಅವಳನ್ನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡಿದೆ. ಬರೀ ಡ್ರಾಪ್ ಅಷ್ಟನ್ನ, ಇಲ್ಲ ಪೂಜೆ ಪುನಸ್ಕಾರ ಕಾಂಬೋ ಅಂತ ಬೇರೆ ಏನಾದ್ರು? ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಗೌರವಾಗಿ ಮಾತಾಡೋದಕ್ಕೆ ಇದೇನು ಸನ್ಮಾನ ಸಭೆ ಅಲ್ಲ ಮಿಸ್ಟರ್ ಸಿದ್ಧಾರ್ಥ ಅವರೇ. ಆ ಹುಡುಗಿನ ಕರ್ಕೊಂಡೋಗಿ ರೇಪ್ ಮಾಡಿ ಮರ್ಡರ್ ಮಾಡಿ ಅಲ್ಲೇ ಸಾಯಿಸಿದ್ಯಾ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ಸ್ ಟ್ರೂ. ಈಗ ನಿನ್ ಲೋಕದ ACP, ಎಷ್ಟ್ ಸತಿ ಹೇಳ್ಬೇಕು ನನಗೂ ಆ ಮರ್ಡರ್ಗೂ ಸಂಬಂಧ ಇಲ್ಲ ಅಂತ? ಆಹಾ, ಹೌದು. ಹೇ ರಹೀಮ್, ಕರ್ಕೊಂಡ್ ಬನ್ನಿ.
ಅವನು ಯಾರು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ಇವನೇ ಸರ್, ಇವನೇ ದಿವ್ಯಾನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ತಿದ್ದ. ಇವನೇ ದಿವ್ಯಾನ ಸಾಯಿಸಿರ್ತಾನೆ. ಅವ್ನು ಯಾರೋ ನನಗೆ ಗೊತ್ತಿಲ್ಲ. ಇವತ್ತು ನನ್ನ ತಂಗಿ ನೋಡಕ್ ಬಂದಿದ್ದಾರೆ. ಅದನ್ನ ಹಾಳು ಮಾಡಬೇಡಿ ಸರ್. ಐ ಆಮ್ ಇನ್ನೋಸೆಂಟ್. ನನಗೆ ಡ್ಯೂಟಿನೇ ಫಸ್ಟು, ಸೆಂಟಿಮೆಂಟು ಲಾಸ್ಟು. ಇನ್ನೋಸೆಂಟ್ ಅಂತ ನೀನು ಹೇಳೋದಲ್ಲ, ಕೋರ್ಟ್ ಹೇಳಬೇಕು. ರಹಿಮ, ಎಸ್ ಸರ್. ACP ಹೊರಡ. But sir, we have to produce him to the court in 24 hours, sir. ನನಗೆ ರೂಲ್ಸ್ ಹೇಳ್ತೀಯಾ ಹೇಗೆ? ಹೋಗೋ. ತುಂಬಾ ಚಿಕ್ಕ ಹುಡುಗಿ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟಿದ್ದಾಳೆ. ನನ್ನ ಬಗ್ಗೆ ಅವಳಿಗಿನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ. ದಿವ್ಯಾ ಮರ್ಡರ್ ಕೇಸಲ್ಲಿ ಸಿದ್ಧಾರ್ಥ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಗೆ ಹೇಳ್ತಿದ್ದೀರಾ? ನನಗೆ ತೀವ್ರವಾದ ಎವಿಡೆನ್ಸ್ ಇಂದ ಸಿಕ್ಕಿದ ಕಾರಣದಿಂದ. ಸರ್, ನೀವು ರಿಸರ್ಚ್ ಮಾಡಿರೋ ಪ್ರಕಾರ ನೀವು ಸಿದ್ಧಾರ್ಥ್ ಬಗ್ಗೆ ತಿಳ್ಕೊಂಡಿರೋ ನಿಜ ಏನು ಸರ್? ಅವರೇ ಮರ್ಡರ್ ಮಾಡಿದ್ದಾರೆ ಅಂತ ಆಧಾರ ಏನು? ನಿನ್ ಡೌಟ್ ಏನು ಅಂತ ನನಗೆ ಅರ್ಥ ಆಯ್ತು. ದ ಗ್ರೇಟ್ ಲಾಯರ್ ಸಿದ್ಧಾರ್ಥ ನೀಲ್ಕಂಠನ ಅರೆಸ್ಟ್ ಮಾಡ್ಕೊಂಡು ನಾನು ಕೋರ್ಟ್ಗೆ ಹೇಗೆ ಕರ್ಕೊಂಡು ಬಂದಿದ್ದೀನಿ ಅಂತ ನಿಮ್ಗೆಲ್ಲ ಶಾಕ್ ಆಗ್ತಿದೆ ಅಲ್ವಾ? ಇದೆಲ್ಲ ನನ್ನ ಬ್ರಿಲಿಯನ್ಸೇ. ಈ ACP ರಘುರಾಮ್ ರೀಸನ್ ಇಲ್ಲದೆ ಏನು ಮಾಡೋದಿಲ್ಲ. ವೇಟ್ ಅಂಡ್ ಸಿ. ಎಲ್ಲೂ ಹೋಗದೆ ಇಲ್ಲ, ನನಗೋಸ್ಕರ ನೀವು ಕಾಯ್ತಾ ಇರಿ. CC 256/15 ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಮುದೋಳ್. ಸಿದ್ಧಾರ್ಥ್ ನೀಲಕಂಠ, ಸಿದ್ಧಾರ್ಥ್ ನೀಲಕಂಠ, ಸಿದ್ಧಾರ್ಥ್ ನೀಲಕಂಠ. ಸಿದ್ಧಾರ್ಥ್, ನಿಮ್ ಪರ ವಾದ ಮಾಡೋದಕ್ಕೆ ಯಾರಾದರೂ ಲಾಯರ್ ಇದ್ದಾರಾ? ನೋ ಯುವರ್ ಆನರ್, ನಾನೇ ವಾದ ಮಾಡ್ತೀನಿ. ಗ್ರಾಂಟೆಡ್. ಸಿದ್ಧಾರ್ಥ್, ಇವಾಗ ಹೇಳಿ, ನಿಮ್ಮ ಮೇಲೆ ಬಂದಿರೋ ಈ ಅಪವಾದನೆ ಬಗ್ಗೆ. ಎಂಜಿನಿಯರಿಂಗ್ ಸ್ಟೂಡೆಂಟ್ನ ನೀವು ಹತ್ಯೆ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ದೊಡ್ಡ ಅಪವಾದನೆ ಇದೆ. ನೀವು ಅದರ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ? ಯುವರ್ ಆನರ್, ನನಗೂ ಈ ಮರ್ಡರ್ಗೂ ಏನು ಸಂಬಂಧನೂ ಇಲ್ಲ. ಆ ಹುಡುಗಿ ನನಗೆ ಒಳ್ಳೆ ಫ್ರೆಂಡು ಅಷ್ಟೇ. ಅಬ್ಜೆಕ್ಷನ್ ಯುವರ್ ಆನರ್. ಅವರು ಒಂದು ಫ್ರೆಂಡ್ ಮೂಲಕ ಪರಿಚಯ ಆಗಿದ್ದು, ಆದ್ರೆ ಅದಾದ್ಮೇಲೆ ದಿವ್ಯಾಗೆ ಡ್ರಗ್ಸ್ ಸಪ್ಲೈ ಮಾಡಿ ಅವರನ್ನ ತಪ್ಪದಾರಿಲಿ ಕರ್ಕೊಂಡು ಹೋದ್ರು. ಪ್ಲೀಸ್ ಗಿವ್ ಮಿ ಪರ್ಮಿಷನ್ ಟು ಪ್ರೊಡ್ಯೂಸ್ ವಿಟ್ನೆಸ್ ನಂಬರ್ 1. ದಿನೇಶ್, ದಿನೇಶ್, ದಿನೇಶ್. ನೀವು ದಿನೇಶ್, ನಾನು ಕೇಳಿದ್ನಾ? ಹಾ, ಈ ಮನುಷ್ಯ ಯಾರಂತ ಗೊತ್ತಾ? ಗೊತ್ತು ಸರ್. ಲಾಸ್ಟ್ ಟೈಮ್ ಯಾವಾಗ ನೋಡಿದ್ದು? ಜನವರಿ 23ನೇ ತಾರೀಕು ರಾತ್ರಿ 11:30ಗೆ ದಿವ್ಯಾನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ಬೇಕಾದ್ರೆ ನೋಡಿದೆ ಸರ್. ಯೋರ್ ಆನರ್, ಕುಡ್ದಿದ್ದು ಕೂಡ ಅದೇ ರಾತ್ರಿ. ಆಸ್ ಪರ್ ಪೊಲೀಸ್ ರಿಪೋರ್ಟ್, ಐ ಆಮ್ ಪ್ರೊಡ್ಯೂಸಿಂಗ್ ಎಕ್ಸಿಬಿಟ್ ನಂಬರ್ 1. ಸೊ ದಿವ್ಯಾನ ಮರ್ಡರ್ ಮಾಡಿದ್ದು ಸಿದ್ಧಾರ್ಥೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಮೇ ಐ ಕ್ರಾಸ್ ಎಕ್ಸಾಮಿನ್ ದ ವಿಟ್ನೆಸ್? ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ಮ ಹೆಸರು? ದಿನೇಶ್. ದಿನೇಶ್. ನನ್ನ ಯಾವಾಗ ನೋಡಿದ್ರಿ? ಜನವರಿ 23 ನೈಟ್ 11:30ಗೆ. ಎಲ್ಲಿ? ದಿವ್ಯಾನ ಅವತ್ತು ರಾತ್ರಿ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡಬೇಕಾದ್ರೆ ನೋಡಿದೆ ಸರ್. ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡಬೇಕಾದ್ರೆ ನೋಡಿದ್ರಿ? ನೀವು ದಿವ್ಯಾನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡಬೇಕಾದ್ರೆ ಮಾತ್ರ ನೋಡಿದೀನಿ ನನ್ನ, ಹೌದಾ? ಹೌದಾ? ಹೌದು. ನಾನು ಮರ್ಡರ್ ಮಾಡಿರೋದು ನೋಡಿದ್ರಾ? ನೋಡಿಲ್ಲ. ದಿನೇಶ್, ನಾನು ಮರ್ಡರ್ ಮಾಡಿರೋದು ನೀವು ಕಣ್ಣಾರೆ ನೋಡಿದ್ರಾ? ಇಲ್ಲ. ಇಲ್ಲ ಅಲ್ವಾ? ಇಲ್ಲ. ನೋಡಿಲ್ಲ ಅಲ್ವಾ? ಇಲ್ಲ. ಇಲ್ಲ. ಗುಡ್. ದ್ಯಾಟ್ಸ್ ಆಲ್ ಯುವರ್ ಆನರ್. ಈ ವಿಟ್ನೆಸ್ ನೋಡಿದ್ದು ದಿವ್ಯಾನ ಡ್ರಾಪ್ ಮಾಡಿದ್ ಮಾತ್ರನೇ. 11:30ಗೆ ದಿವ್ಯಾನ ಅವಳ ಹಾಸ್ಟೆಲ್ ಹತ್ರ ಬಿಟ್ಟಿದ್ದು ನಾನೇ ಅಂತ ಪೊಲೀಸ್ಗೆ ಹೇಳಿದ್ದೀನಿ. ಡ್ರಾಪ್ ಮಾಡಿ ನನ್ನ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ 1 ಗಂಟೆವರೆಗೂ ಅಲ್ಲೇ ಇದ್ದೆ. ಅದಾದ್ಮೇಲೆ ದ್ವಾರಕಾ ನಗರಿಂದ ನನ್ನ ಮನೆಗೆ ಹೊರಡೋ ಸಮಯದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಪೊಲೀಸ್ ಅವರು ನನ್ನನ್ನು ಹಿಡ್ಕೊಂಡ್ರು. ಫೈನ್ ಕೂಡ ಹಾಕಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಚಲನ್ಗಳನ್ನ ಕೋರ್ಟ್ಗೆ ನಾನು ಹಾಜರು ಮಾಡಿದ್ದೀನಿ. ಯುವರ್ ಆನರ್, ಪೊಲೀಸ್ ಅವರು ನನ್ನ ಡ್ರಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಹಿಡ್ಕೊಂಡ ಟೈಮ್ 1 ಗಂಟೆ 15 ನಿಮಿಷ. ಆ ಕಡೆ ದಿವ್ಯಾದು ಮರ್ಡರ್ ಆಗಿರೋ ಟೈಮ್ 1 ಗಂಟೆ 15 ನಿಮಿಷ. ದ್ವಾರಕಾ ನಗರ್ಗೆ ರೇವಡಿಗೆ ಇರೋ ಮಧ್ಯ ದೂರ 35 ಕಿಲೋಮೀಟರ್. ಅಂದ್ರೆ 1 ಗಂಟೆ 15 ನಿಮಿಷ ಆದ್ಮೇಲೆ ದಿವ್ಯಾನ ಕರ್ಕೊಂಡು ಹೋಗಿ 35 ಕಿಲೋಮೀಟರ್ ದೂರದಲ್ಲಿರೋಂಥ ಜಾಗಕ್ಕೆ ಕರ್ಕೊಂಡು ಹೋಗಿ ಅವಳನ್ನ ರೇಪ್ ಮಾಡ್ಬಿಟ್ಟು ಸಾಯಿಸ್ಬೇಕು ಅಂತಂದ್ರೆ ಇದು ನಮ್ಮ ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ. ಯುವರ್ ಆನರ್, 5 ಮಿನಿಟ್ಸಲ್ಲಿ ಇದೆಲ್ಲ ಸಾಧ್ಯ ಇಲ್ಲ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ದ್ಯಾಟ್ಸ್ ಆಲ್ ಯುವರ್ ಆನರ್. ಎನಿ ಫರ್ದರ್ ಎವಿಡೆನ್ಸ್? ಯೋರ್ ಆನರ್, ಡೆಡ್ ಬಾಡಿ ಸುತ್ತಮುತ್ತ ಇದ್ದಂತ ಹೇರು ಸಿದ್ಧಾರ್ಥಕ್ಕೆ ಸೇರಿದ್ದು ಅಂತ
DNA ರಿಪೋರ್ಟ್ ಹೇಳ್ತಿದೆ. ಪ್ಲೀಸ್ ಲುಕ್ ಅಟ್ ದ ಎಕ್ಸಿಬಿಟ್ ನಂಬರ್ 2. ವಾಟ್ ಡು ಯು ಸೇ ಸಿದ್ಧಾರ್ಥ್? ಎಸ್ ಸರ್, ಆ ಹೇರ್ ನಂದೆ. ನಮ್ಮ ACP ಅವರು ತೀವ್ರ ಪರಿಶೋಧನೆ ಮಾಡಿ ತೆಗೆದಿರುವಂಥ ಸೆಲ್ಫಿನ ನೀವು ಒಂದ್ಸತಿ ನೋಡಬೇಕು ಅಂತ ನಾನು ಕೋರ್ಕೋತೀನಿ. ಯೋರ್ ಆನರ್, ನಾನು ಆ ಹುಡುಗಿ ಕ್ಲೋಸ್ ಫ್ರೆಂಡ್ಸ್. ಆ ರಿಲೇಷನ್ ಅಲ್ಲಿ ಇಬ್ರು ಜೊತೆಗೆ ಒಂದು ಸೆಲ್ಫಿ ತಗೊಂಡ್ವಿ. ಆ ಸಮಯದಲ್ಲಿ ನನ್ನ ಹೇರ್ ಅವಳ ಡ್ರೆಸ್ ಮೇಲೆ ಬಿದ್ದಿರ್ಬೋದು. ಒಂದು ಕೂದಲ್ನ ಇಟ್ಕೊಂಡು ನಮ್ಮ ಲಾಯರ್ ಅವರು ನಾನೇ ಮರ್ಡರ್ ಮಾಡಿದ್ದೀನಿ ಅಂತಾರೆ. ಎನಿ ಫರ್ದರ್ ಎವಿಡೆನ್ಸ್? ಎಸ್ ಯೋರ್ ಆನರ್. ದಿವ್ಯಾ ಕಿಲ್ಲರ್ ಬ್ಲಡ್ ಗ್ರೂಪ್ ರಿಪೋರ್ಟ್ ಕ್ರಾಸ್ ಮ್ಯಾಚ್ ಆಗಿರುವಂತ ಸಿದ್ಧಾರ್ಥ್ ಬ್ಲಡ್ ಗ್ರೂಪ್ ರಿಪೋರ್ಟ್. ಪ್ಲೀಸ್ ಲುಕ್ ಅಟ್ ಎಕ್ಸಿಬಿಟ್ ನಂಬರ್ 3. ಯೋರ್ ಆನರ್, ಸೆಮೆನ್ ಟೆಸ್ಟ್ ಅಲ್ಲಿ ಟ್ರೇಸ್ ಆಗಿರೋ AB ನೆಗೆಟಿವ್ ಬ್ಲಡ್ ಗ್ರೂಪ್ ಜೊತೆ ನನ್ನ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿದೆ ಅಂತಿದ್ದಾರೆ. ನಾನೇ ಅಂತ ಕನ್ಫರ್ಮೇಶನ್ಗೆ DNA ಟೆಸ್ಟ್ ಏನಾದರೂ ಮಾಡಿದ್ರಾ? AB ನೆಗೆಟಿವ್ ನಮ್ಮ ಸಿಟಿನಲ್ಲಿ ತುಂಬಾ ಜನಕ್ಕಿದೆ, ಅಷ್ಟೇ ಏನು. ನನ್ನ ಆತ್ಮೀಯ ಲಾಯರ್ ಅವ್ರದ್ದು ಕೂಡ ಸೇಮ್ ಬ್ಲಡ್ ಗ್ರೂಪ್. ಅಂದ್ರೆ ಈ ಮರ್ಡರ್ ಅಲ್ಲಿ ಅವ್ರದ್ದು ಕೈವಾಡ ಇದೆಯಾ? ಯುವರ್ ಆನರ್, ಇವರು ಬ್ರಿಲಿಯಂಟ್ ಆಗಿ ಕೋರ್ಟ್ ಅನ್ನ ದಾರಿ ತಪ್ಪಿಸೋದಕ್ಕೆ ನೋಡ್ತಾ ಇದ್ದಾರೆ. ಸಿಟ್ ಡೌನ್. ಯೋರ್ ಆನರ್, ಮೇ ಐ ಕ್ರಾಸ್ ಎಕ್ಸಾಮಿನ್ ದ ರೆಸ್ಪೆಕ್ಟೆಡ್ ACP ಸರ್? ಪ್ರೊಸೀಡ್. ನಿಮ್ಮ ಹೆಸರು? ನನ್ನ ಹೆಸರು ಬಗ್ಗೆ ಡಿಸ್ಕಷನ್ ಬೇಡ. ಈ ಕೇಸ್ ಬಗ್ಗೆ ಏನಾದರೂ ಇದ್ರೆ ಕೇಳಿ. ದಿವ್ಯಾ ಕೇಸಲ್ಲಿ ನಾನೇ ಮರ್ಡರ್ ಮಾಡಿದೆ ಅಂತ ನೀವ್ ಹೇಗ್ ಕನ್ಫರ್ಮ್ ಮಾಡಿದ್ರಿ? ಕಾಲ್ ಲಿಸ್ಟ್ ಅಲ್ಲಿ ನಿನ್ನ ನಂಬರ್ ಇತ್ತು. ಓ, ಕಾಲ್ ಲಿಸ್ಟ್ ಅಲ್ಲಿ ನನ್ನ ನಂಬರ್ ಮಾತ್ರ ಇದೆಯಾ, ಬೇರೆಯವ್ರ ನಂಬರು ಇದೆಯಾ? ತುಂಬಾ ನಂಬರ್ಸ್ ಇತ್ತು. ಅವ್ರೆಲ್ರೂ ಇಂಟ್ರೋಗೇಟ್ ಮಾಡಿದ್ರಾ? ಮಾಡಿದ್ದೀನಿ. ಹಾಗಿದ್ರೆ ಅವ್ರನ್ನೆಲ್ರನ್ನು ಬಿಟ್ಬಿಟ್ಟು ನನ್ನನ್ ಮಾತ್ರ ಕೋರ್ಟ್ಗೆ ಯಾಕೆ ಪ್ರೊಡ್ಯೂಸ್ ಮಾಡಿದ್ರಿ? ಅಂದ್ರೆ ಆ ಎವಿಡೆನ್ಸ್ ಜಾಸ್ತಿ ನಿನಗೇನೆ ಮ್ಯಾಚ್ ಆಯ್ತು. ಅದು ಕೇವಲ ನೀವ್ ಅನ್ಕೊಂಡ್ರೆ ಸರಿ ಹೋಗಲ್ಲ. ಸೈಂಟಿಫಿಕ್ ಆಗಿ ಪ್ರೂವ್ ಆಯ್ತಾ ಇಲ್ವಾ? ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ? ಹೇಳಿ ಸರ್. ಆ ಕಡೆ ನೋಡಿದ್ ಸಾಕು, ಮುಂದೆ ಮಾತಾಡಿ. ACP ಸರ್, ನೀವು ಪ್ರೊಡ್ಯೂಸ್ ಮಾಡಿರೋ ದಿನೇಶು, ಕಾಲ್ ಲಿಸ್ಟು, ಸೆಲ್ಫಿ ಗಿಲ್ಫಿ ಮತ್ತೊಂದೆಲ್ಲ ಈ ತರ ಎಲ್ಲ ನಿರಾಧಾರವಾದ ಎವಿಡೆನ್ಸ್ ಇಟ್ಕೊಂಡು ನಾನ್ ಮರ್ಡರ್ ಮಾಡಿದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ, ಹೌದಾ? ಅದು ಎವಿಡೆನ್ಸ್ಗೆ ನಿಮ್ಮ ಹೆಸರು ಮ್ಯಾಚ್ ಆಗ್ತಿತ್ತು, ಅದಕ್ಕೆ. ಹೌದು ಅಂತ ಹೇಳಿ ಸರ್. ಈ ಕಡೆ ನೋಡಿ ಸರ್. ಹೌದಾ ಹೇಳಿ ಸರ್. ಹೌದಾ? ಹೌದು. ದ್ಯಾಟ್ಸ್ ಆಲ್ ಯೋರ್ ಆನರ್. ಈ ಎವಿಡೆನ್ಸ್ ಎಲ್ಲ ನಿರಾಧಾರವಾಗಿದೆ ಅಂತ ನಮ್ಮ ACP ಅವರೇ ಒಪ್ಕೊಂಡಿದ್ದಾರೆ. ಇವೆಲ್ಲ ನನ್ನನ್ನು ಟ್ರ್ಯಾಪ್ ಮಾಡಬೇಕು ಅಂತ ಸಿಕ್ಕಿರೋ ಅವಕಾಶ ಬಿಟ್ರೆ ಬೇರೆ ಏನೂ ಇಲ್ಲ. ನನಗೂ ದಿವ್ಯಾಗೂ ಇರೋಂಥ ಫ್ರೆಂಡ್ಶಿಪ್ನ ಇಟ್ಕೊಂಡು ನನ್ನನ್ನು ಕ್ರಿಮಿನಲ್ ಮಾಡೋದಕ್ಕೆ ಇವರೆಲ್ಲರೂ ಸೇರ್ಕೊಂಡು ಮಾಡಿರೋಂಥ ಷಡ್ಯಂತ್ರ ಇದು. ಆದರೂ ಸರಿ, ನ್ಯಾಯದ ಮೇಲೆ ನಂಬಿಕೆ ಇಟ್ಕೊಂಡು ಕೋರ್ಟ್ನಲ್ಲಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಫರ್ದರ್ ಆಗಿ ಈ ಕೇಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಕೋರ್ಟ್ಗೆ ಮತ್ತೆ ಪೊಲೀಸ್ ಅವ್ರಿಗೆ ಸಹಕರಿಸ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಯುವರ್ ಆನರ್. ಸತ್ಯನ ಪ್ರೂವ್ ಮಾಡಕ್ಕೆ ನಾ ಮಾಡಿರೋ ವಾದನ ಕೋರ್ಟ್ ಪರಿಶೀಲಿಸಿ ನನ್ನ ಮೇಲೆ ಬಂದಿರುವಂಥ ಈ ಅಪವಾದನ ರದ್ದು ಮಾಡಿ ಈ ಕೇಸ್ನ ಡಿಸ್ಮಿಸ್ ಮಾಡಬೇಕು ಅಂತ ನಾನು ಕೋರ್ಟಲ್ಲಿ ವಿನಂತಿ ಮಾಡ್ಕೋತಿದ್ದೀನಿ. ಈ ಕೇಸನ್ನು ಕುಲಂಕುಷವಾಗಿ ಪರಿಶೀಲಿಸಿದ ನಂತರ ಸಿದ್ಧಾರ್ಥ್ ನೀಲಕಂಠ ಅವರು ದಿವ್ಯಾಳನ್ನು ಹತ್ಯೆಗೈದಿಲ್ಲ ಎಂದು ಈ ನ್ಯಾಯಾಲಯ ನಂಬುತ್ತದೆ. ಒಬ್ಬ ವ್ಯಕ್ತಿಯನ್ನು ಕೋರ್ಟ್ಗೆ ಅಪರಾಧಿಯನ್ನಾಗಿ ಪ್ರೊಡ್ಯೂಸ್ ಮಾಡುವುದಕ್ಕೂ ಮೊದಲು ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳ ಜೊತೆ ಬರಬೇಕು ಎಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೂಚಿಸುತ್ತಾ ಈ ಕೇಸನ್ನು ಕೋರ್ಟ್ ಡಿಸ್ಮಿಸ್ ಮಾಡುತ್ತದೆ. ನೀನು ಹ್ಯಾಪಿನಾ? ಸರ್, ನಿಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಫಲಿತಾಂಶ ಸಿಕ್ತ ಸರ್. ಅರ್ಥ ಆಯ್ತು ಸರ್, ವಿಫಲ ಆಗಿದೆ ಅಂತ. ಹೇಳಿ ಸರ್. ಏಯ್, ನನ್ನನ್ನು ಜೈಲಿಗೆ ಕಳಿಸಿ ನಿನಗೇನೋ ಸಿಗುತ್ತೆ? ಏನ್ ಬೇಕು ನಿಂಗೆ? ನೋಡಪ್ಪ XPP, ಈಗ ನನ್ನನ್ನ ನೀನ್ ಏನಾದ್ರೂ ಮಾಡಿದ್ರೆ ನಿನ್ನ ಇನ್ನೊಂದ್ಸಲ ಕೋರ್ಟ್ ಮೆಟ್ಲು ಹತ್ತಿಸ್ತೀನಿ. ಏನು ಹತ್ಸೋದ್ ನೀನು? ಪ್ರಾಣ ಭಯ ಏನು ಅಂತ ನಿನಗ್ ತೋರಿಸ್ತೀನಿ. ಹೇ ಸಿದ್ಧಾರ್ಥ್, ಇನ್ಶೂರೆನ್ಸ್ ಹಣದ ಆಸೆಗೋಸ್ಕರ ನೀನೇ ನೀನ್ ಹೆಂಡತಿನ ಕೊಳ್ಳೆ ಮಾಡ್ದಂತ ನನಗೆ ಗೊತ್ತು ಕಣೋ. ಯಾವ್ದಾದ್ರೂ ಒಂದು ದಿನ ನೀನೇ ನನ್ ಕೈ ಸಿಗಾಕೋಬಿಡ್ತೀಯ. ನನ್ನ ಹೆಂಡತಿನ ನಾನೇ ಕೊಂದೆ ಅಂತ್ಯಾ? ನಿನ್ನ ಹೆಂಡತಿಯನ್ನು ಕೊಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಸರ್,
ಸರ್ ಡು ಯು ಹ್ಯಾವ್ ಎನಿ ಕಾಮನ್ ಸೆನ್ಸ್? ಅಷ್ಟಕ್ಕೂ ಮೀಡಿಯಾ ಹತ್ರ ಮಾತಾಡೋ ಪದ್ಧತಿ ಅದೇನಾ? ಅವ್ರ ಹತ್ರ ಓವರ್ ಆಗಿ ರಿಯಾಕ್ಟ್ ಮಾಡಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ. ನಿನ್ನಂತ ಇರ್ರೆಸ್ಪಾನ್ಸಿಬಲ್ ಆಫೀಸರ್ಗೆ ಕೇಸ್ ಕೊಟ್ಟಿದ್ದಕ್ಕೆ ಹೋಮ್ ಮಿನಿಸ್ಟರ್ ನನ್ನ ಬ್ಲೇಮ್ ಮಾಡ್ತಿದ್ದಾರೆ. ಸರ್ ಅದು ಹೋಮ್ ಮಿನಿಸ್ಟರ್ ನನ್ನ ಹೆಸರು ಹೇಳಿದ್ರ ಸರ್? ಏಯ್ ಸಾಕ್ ಮುಚ್ಚಯ್ಯ. ಅದೇ ಹೇಳೋದಕ್ಕಾದ್ರೂ ನನ್ನ ಹೆಸರನ್ನ ಯೂಸ್ ಮಾಡ್ತಾರಲ್ಲ ಸರ್, ನಾನು ತುಂಬಾ ಹ್ಯಾಪಿ ಸರ್. ಶಟ್ ಅಪ್. ಕವಿತಾ, ಈ ಕೇಸ್ನ ನೀವೇ ಟೇಕ್ ಆಫ್ ಮಾಡಿ. ಎಸ್ ಸರ್. ಸರ್ ಮತ್ತೆ ನಾನು ಕುದುರೆಗಳಿಗೆ ಮೇವಾಕು. ಏಯ್ ಹೋಗಿ ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳು ನೋಡು. ಓಕೆ ಸರ್. ಸರ್, ಇವ್ರು ನೋಡಿದ್ರೆ ಕುದುರೆ ಲದ್ದೆ ಎತ್ತದು ಕೇಳ್ತಾ ಇದ್ದಾರೆ. ಹೋಗ್ತಾ ಇದ್ದೀನಿ ಸರ್. ಎಲ್ಲಿ ಹೋಗಿದ್ದೀರಾ? ಇವತ್ತು ಕೂಡ ಲೇಟೇನಾ? ಏ, ನಾನೇನ್ ಸ್ಕೂಲ್ ಟೀಚರ್ ಅನ್ಕೊಂಡಿದ್ಯಾ? ಬೆಲ್ ಹೊಡೆದಿದ ತಕ್ಷಣ ಮನೆಗೆ ಬರೋದಕ್ಕೆ ನಾನು ಬರೋದ್ ಲೇಟ್ ಆಗುತ್ತೆ. ಚೆನ್ನಾಗಿ ತಿಂದು ಮಲ್ಕೋ. ಏ ನಿನ್ನೆಲ್ವೇ ನಾನು ಹೆಂಡತಿ ಕಣ. ನೀವೇ ತಾನೇ ಮಲ್ಕೊಳ್ಳಿ ಅಂತ ಹೇಳಿದ್ದು. ನೀವೇ ಅಲ್ವಾ ಮಲ್ಕೊಳಕ್ಕೆ ಹೇಳಿದ್ದು? ನಡಿ. ಛೇ ಹೋಗ. ಆ ಪಿ ಸಿದ್ಧಾರ್ಥನ ನಾನು ಕಷ್ಟಪಟ್ಟು ಕೋರ್ಟ್ಗೆ ಹೋಗಿ ನಿಲ್ಸಿದ್ದೆ. ನೀನೊಬ್ಬ ಎಕ್ಸಿಬಿಟ್ ನಂಬರ್ 1 ಎಕ್ಸಿಬಿಟ್ ನಂಬರ್ 2 ಅಂತ ಓವರ್ ಆಕ್ಟಿಂಗ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟ. ಏನಾಯ್ತು? ಅಯ್ಯ, ನಿಮ್ಗೇನ್ ಗೊತ್ತಾಗೋದಿಲ್ವಾ? ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ ಪೊಲೀಸ್ ಪರಿಶೀಲನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಾಕು. ಇಷ್ಟೊಂದು ಟೈಮ್ ಯಾಕೆ ತಗೋತಾ ಇದೀರಾ ನೀವು? ಇಲ್ಲಿ ನೋಡು, ಅದು ಎಷ್ಟೇ ದೊಡ್ಡ ಪ್ರಾಣಿ ಆದ್ರೂ ಅನ್ಕೊಂಡನ ನುಂಗೋದಿಲ್ಲ, ಅದನ್ನ ತಿಳ್ಕೊ. ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಆ ಪ್ರಾಣಿ ಅವನು, ಅನ್ಕೊಂಡ ನಾನು. ಹೌದಾ? ನಾನು ಮಾಡ್ತಾ ಇದ್ದಂತ ಇನ್ವೆಸ್ಟಿಗೇಷನ್ ನ DCP ನನ್ನ ಜೂನಿಯರ್ ಕವಿತಾ ಕೊಟ್ಟಿದ್ದಾರೆ. ನನ್ನ ಕಾಲ್ ಕೆಳಗಡೆ ಇರ್ತಾ ಇದ್ಲು. ಈಗ ಅವಳು ನನ್ನ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ತಾ ಇದ್ರೆ ಸಹಿಸ್ಕೊಳ್ಳಲ್ಲ. ಕೂಲ್ ಡೌನ್ ACP. ನಿಮಗೆ ಮೀಡಿಯಾ ಮುಂದೆ, ನನಗೆ ಕೋರ್ಟ್ನಲ್ಲಿ ಇಬ್ರಿಗೂ ಅವಮಾನ ಆಗಿದೆ. ಈ ಸಲ ನಾವು ಅವ್ರಗಳಿಗೆ ಕೊಡೋಂತ ದೊಡ್ಡ ಏಟು ಇಬ್ರಿಗೂ ಒಂದೇ ಸಲ ಬೀಳುತ್ತೆ. ಖಂಡಿತವಾಗ್ಲೂ ಆಗ್ಬೇಕು. ಇನ್ನು ಸ್ವಲ್ಪ ಹತ್ರ ಬನ್ನಿ. ಬರ್ತೀನಿ. ಬಿಸಿ. ನೀವಾ? ಬೇಡ. ಲೇ ನೋಡ್ರ ಇಲ್ಲಿ, ಬನ್ರ ಇಲ್ಲಿ. ಪೊಲೀಸ್ ಕ್ರಾಸ್ ಯಾರು ದಾಟೋ ಹಾಗಿಲ್ಲ. ಈ ಟ್ರ್ಯಾಕ್ ನಲ್ಲಿ ಲಾಯರ್ ಚಿನ್ನಬಾಬು ಅವರ ವೈಫ್ ನ ಶವ ಇದೆ. ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಆಗೋವರೆಗೂ ಬಾಡಿನ ಒಪ್ಸೋ ಸಾಧ್ಯತೆ ಇಲ್ಲ. ಈಗ ACP ಕವಿತಾ ಅವರು ಕ್ಲೂಸ್ ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ DGP ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಅದೇ ಕೈ ಕಾಣಿಸ್ತೀವಿ ನೋಡು.
ಯಾರಾದ್ರೂ ಸಸ್ಪೆಕ್ಟ್ ಇದ್ದಾರಾ ಸರ್? ಟೂ ಅರ್ಲಿ ಟು ಸೇ. ದಿವ್ಯಾ ಮರ್ಡರ್ಗೂ ಈ ಮರ್ಡರ್ಗೂ ಏನಾದ್ರೂ ಲಿಂಕ್ ಇದೆಯಾ ಸರ್? ವಿ ಡೋಂಟ್ ಥಿಂಕ್ ಸೊ. ನೋಡಿ, ಜನರು ಯಾವುದೇ ಭಯ ಪಡುವಂತಿಲ್ಲ. ವಿ ವಿಲ್ ಟ್ರ್ಯಾಕ್ ದ ಕ್ರಿಮಿನಲ್. No more questions, ಹೇ ಕವಿತಾ, ಏನೊಂದು ಕಾಲ್ ಮಾಡ್ದೇನೆ ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ನಿಮ್ಮ ಅಣ್ಣ ಇದ್ದಾರಾ? ಮೇಲ್ ಮಲ್ಕೊಂಡಿದ್ದಾನೆ, ಯಾಕೆ? ಸಿದ್ಧಾರ್ಥ್, ಸಿದ್ಧಾರ್ಥ್, ಗುಡ್ ಮಾರ್ನಿಂಗ್. ನೀವು ಒಂದ್ ಚಿಕ್ಕ ಫೇವರ್ ಮಾಡ್ಬೇಕು. ರಿಟೈರ್ ಪೊಲೀಸ್ಗೋಸ್ಕರ ಫಂಡ್ಸ್ ಕಲೆಕ್ಟ್ ಮಾಡ್ತಿದೀವಿ. ನಿಮ್ ಕೈ ತುಂಬಾ ದೊಡ್ಡದು ಅಂತ ನಿಮ್ಮಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಿದೀವಿ. ಸ್ಮಾಲ್ ಡೊನೇಷನ್ ಕೊಡ್ತೀರಾ? ಯಾಕೆ ವಾಲೆಟ್ ಸಿಕ್ತಿಲ್ವಾ? ಇದೆ ಅನ್ಸುತ್ತೆ. ಶ್ವೇತಾ ಮರ್ಡರ್ ಆಗಿ ಜಾಗದಲ್ಲಿ ಸಿಕ್ಕಿದ್ದು. ದಿವ್ಯಾನ ಶ್ವೇತಾನ ಮರ್ಡರ್ ಮಾಡಿ ಎವಿಡೆನ್ಸ್ ಅಳ್ಸ್ ಹಾಕಿದ್ಯಾ. ಈಗ ಇದ್ರಲ್ಲೇ ನಿನ್ನ ಅರೆಸ್ಟ್ ಮಾಡಬಹುದು, ಆದ್ರೆ ಕಾಂಟ್ಯಾಕ್ಟ್ಸ್ ಇಂದ ಹೊರಗೆ ಬಂದ್ಬಿಡ್ತೀಯಾ. ಇದೊಂದೇ ಸಾಕಾಗಲ್ಲ. ನಾನು ACP ರಘುರಾಮ್ ತರ ಅಲ್ಲ. ನೀನ್ ಎಸ್ಕೇಪ್ ಆಗದೆ ಇರೋಂಥ ಸ್ಟ್ರಾಂಗ್ ಎವಿಡೆನ್ಸ್ ಜೊತೆ ಬರ್ತೀನಿ. ನೀನೇನ್ ಮಾತಾಡ್ತಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗುತ್ತೆ ಸಿದ್ಧಾರ್ಥ್. ನೀನ್ ಮರ್ಡರ್ ಮಾಡಿಲ್ಲ ಅಂತ ನನ್ನನ್ನು ನಂಬಿಸ್ದೆ. ನಿಂಗ್ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಐ ವಿಲ್ ಕ್ಯಾಚ್ ಯು. ವಿ ಆರ್ ನಾಟ್ ಫೂಲ್ಸ್. ಮಾಯಾಮೃಗವಾಗಿ ಬಂದ ಮಾರೀಚ ಸಾಕ್ಷಾತ್ ಚಿನ್ನದಂತೆ ಹೊಳೆಯುವ ಶರೀರವನ್ನು ಹೊಂದಿರುವನು. ಇವನು ರಾವಣನೇ ಎಂಬ ಸಂಶಯ. ರಾವಣನ ಸಂಹಾರಕನಾದ ರಾಮ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಯೋರ್ ವೈಫ್. ನಿಮಗೆ ಕೋರ್ಟಲ್ಲಾಗ್ಲಿ ಹೊರಗಾಗ್ಲಿ ಶತ್ರುಗಳು ಯಾರಾದ್ರೂ ಇದ್ದಾರಾ? ನಾನೊಬ್ಬ ಫ್ರೆಂಡ್ಲಿ ಲಾಯರ್ ಮೇಡಮ್. ನನಗ್ ಶತ್ರು ಯಾರು ಇರ್ತಾರೆ ಹೇಳಿ? ರೈಟ್, ಎಕ್ಸಾಕ್ಟ್ಲಿ. ನೀವು ನಿಮ್ ವೈಫ್ ಹೇಗಿದ್ರಿ? ತುಂಬಾ ಚೆನ್ನಾಗಿದ್ವಿ ಮೇಡಮ್. ಆಕೆಗೆ ಅಂತ ಖಂಡಿತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನೀವು ಆ ಹೆಂಗಸನ್ನ ತುಂಬಾ ಹರಾಸ್ ಮಾಡ್ತಿದ್ರಂತೆ. ಯಾರು ಹೇಳಿದ್ದು ನಿಮ್ಗೆ? ಮತ್ತೆ ಸಿಗೋಣ. ಅವಶ್ಯಕತೆ ಇದ್ರೆ ಕಾಲ್ ಮಾಡ್ತೀನಿ. ಎನ್ಕ್ವೈರಿಗೆ ಬರ್ಬೇಕಾಗತ್ತೆ. ಮತ್ತೆ ಬರ್ತಂತೆ ಈ ಪೊಲೀಸು. ಬದುಕಿರ್ಬೇಕಾದ್ರೂ ಆಕೆ ನನಗೆ ಸುಖ ಅನ್ನೋದು ಕೊಟ್ಟೇ ಇಲ್ಲ. ಈಗ ಸತ್ತ ನಂತರ ಮನಶಾಂತಿನೇ ಸಿಕ್ತಿಲ್ಲ ನನಗೆ. ಎಲ್ಲಿಗೋದ್ರು ಇವ್ರು? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಇನ್ಯಾರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಮರ್ಡರ್ ಕೇಸು. ನನ್ನನ್ನು ಸಿಕ್ಸೋದಕ್ಕೆ ACP ಕವಿತಾ ಎನ್ಕ್ವೈರಿ ಹೆಸರಲ್ಲಿ ನನಗೆ ಟಾರ್ಚರ್ ಮಾಡ್ತಿದ್ದಾಳೆ. ನನಗೆ ಜೀವನ ತುಂಬಾ ಕಷ್ಟ ಆಗ್ತಿದೆ. ಈಗ ನನ್ನ ಜೀವನ ಈಗ ಸಾಕಷ್ಟು ತೊಂದರೆನಲ್ಲಿದೆ. ಏನ್ ಮಾಡ್ತಾ ಇದ್ರಿ ACP? ಇಲ್ಲಿ ನೋಡಿ, ಹುಲಿ ಜಿಂಕೆನ ಬೇಟ ಆಡ್ಬೇಕಾದ್ರೆ ಜಿಂಕೆ ಕೂಡ ಸ್ವಲ್ಪ ಫೈಟ್ ಮಾಡುತ್ತೆ. ಹಾಗಂತ ಜಿಂಕೆ ಗೆಲ್ಲುತ್ತೆ ಅಂತ ಅರ್ಥ ಅಲ್ಲ. ಇಲ್ಲಿ ಹುಲಿ ಯಾರು, ಜಿಂಕೆ ಯಾರು? ಹುಲಿ ನಾನು, ಜಿಂಕೆ ಸಿದ್ಧಾರ್ಥ. ಹೌದಾ? ಆ ಸಿದ್ಧಾರ್ಥನ ಕ್ರಾಸ್ ಮಾಡೋದಕ್ಕೋಸ್ಕರ ನಾನು ಒಂದೇ ಒಂದು ಎವಿಡೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಅದು ಸಿಕ್ಬಿಟ್ರೆ ಅವ್ರಿಬ್ರು ಕ್ಲೋಸ್. ಪ್ರೆಸ್ ಮುಂದೆ ಹೋದಂತ ಮರ್ಯಾದೆ ನನಗೆ ಬರಬೇಕು. ಹಾ, ನಡೀರಿ.
ಸಿದ್ದು, ಬಾ ಒಳಗಡೆ ಕೂತ್ಕೋ. ಏನೋ ಈ ಕಡೆ ಬಂದೆ? ನನ್ನ ಹತ್ರ ಏನಾದ್ರು ಕೆಲಸ ಇದೆಯಾ? ಸೀತಾದು ಜ್ಞಾಪಕ ಬಿಟ್ರೆ ಈ ಪ್ರಪಂಚದಲ್ಲಿ ನಂಗೆ ಬೇರೆ ಏನಿಲ್ಲ ಮಾವಯ್ಯ. ಅವಳು ಇಲ್ದೇ ಇರೋ ಜೀವನ ನರ್ಕ ಆಗೋಗಿದೆ. ಸತ್ತೋಗ್ಬೇಕು ಅನ್ನಿಸ್ತಿದೆ. ಸೀತಾ ಎಲ್ಲೋ ಬದುಕಿದ್ದಾಳೆ ಅನ್ನೋ ನಂಬಿಕೆನಲ್ಲಿ ನಾನಿನ್ನೂ ಬದುಕಿದ್ದೀನಿ. ಆದರೆ ಈ ಸೊಸೈಟಿ ಮಾನಸಿಕವಾಗಿ ನನ್ನನ್ನು ಸಾಯಿಸ್ತಾ ಇದೆ ಮಾವಯ್ಯ. ಏನಾಯ್ತು ಸಿದ್ಧಾರ್ಥ್? ಯಾಕೆ ಇಷ್ಟೊಂದು ಎಮೋಷನ್ ಆಗಿದ್ಯಾ? ACP ಕವಿತಾಗೆ ಶ್ವೇತಾ ಮರ್ಡರ್ ಪ್ಲೇಸಲ್ಲಿ ನನ್ನ ವ್ಯಾಲೆಟ್ ಸಿಕ್ಕಿದೆಯಂತೆ. ನಾನೇ ಕಿಲ್ಲರ್ ಅಂತ ಅವಳು ಹೇಳ್ತಾ ಇದ್ದಾಳೆ. ಅಷ್ಟಕ್ಕೂ ನಿನ್ನ ವ್ಯಾಲೆಟ್ಟು ಅಲ್ಯಾಕೆ ಸಿಕ್ತು? ಅವಳನ್ನ ನೀನು ಕೊಲೆ ಮಾಡಿದ್ದು ಅಂದ್ರೇನು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಮಾವಯ್ಯ. ಮೊದಲು ದಿವ್ಯಾ ಮರ್ಡರಲ್ಲಿ ಸಿಕ್ಕಾಕ್ಸಿದ್ರು. ಇವಾಗ ನನಗೂ ಆ ಲಾಯರ್ಗೂ ಇರೋಂಥ ಜಗಳನ ಇಟ್ಕೊಂಡು ಅವನ ವೈಫ್ನ ನಾನೇ ಮರ್ಡರ್ ಮಾಡಿದ್ದೀನಿ ಅಂತ ಕೇಸ್ ಮಾಡ್ತಿದ್ದಾರೆ. ಅಂದರೆ ಈ 2 ಕೊಲೆನೂ ಒಬ್ಬರೇ ಮಾಡಿರೋದು ಅಂತೀಯಾ? ಅದು ಗೊತ್ತಿಲ್ಲ ಮಾವಯ್ಯ, ಆದರೆ ಟಾರ್ಗೆಟ್ ಮಾತ್ರ ನಾನೇ ಅಂತ ಅರ್ಥ ಆಗ್ತಾ ಇದೆ. ಇವಾಗೇನು ಮಾಡೋಣ? ಒಂದು ಕಡೆ ವೈಫ್ ಮಿಸ್ಸಿಂಗ್ ಇದ್ದಾಳೆ, ಇನ್ನೊಂದು ಕಡೆ 2 ಮರ್ಡರ್ ಕೇಸ್ ನನ್ನ ತಲೆ ಮೇಲೆ ಇದೆ. ACP ಕವಿತಾನೂ ಸೇರಿ ಈ ಪ್ರಪಂಚ ಪೂರ್ತಿ ನನ್ನ ನಿರ್ದೋಷಿಯಾಗಿ ನೋಡಬೇಕು ಅಂತಂದ್ರೆ ನಿಜವಾಗ್ಲೂ ಏನಾಗಿದೆ ಅಂತ ನಂಗೆ ಗೊತ್ತಾಗಬೇಕು ಮಾವಯ್ಯ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಖಂಡಿತ ಮಾಡ್ತೀನಿ. ನೀನು ಇದರಿಂದ ಆಚೆ ಬಂದು ಹಳೆ ಸಿದ್ದು ಥರ ಹ್ಯಾಪಿಯಾಗಿರಬೇಕು. ಹೇಳು, ನನ್ನನ್ನೇನು ಮಾಡೋಂತೀಯ? ತಗೊಳ್ಳೋ, ನೀನು ಕೇಳಿದ ರಿಪೋರ್ಟ್ಸ್. ಇದರಲ್ಲೆಲ್ಲ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ಮಾವಯ್ಯ. ದಿವ್ಯಾ ಪೋಸ್ಟ್ಮಾರ್ಟಮ್ ರಿಪೋರ್ಟ್, ವೀರ್ಯ ಪರೀಕ್ಷೆ ರಿಪೋರ್ಟ್ ನೋಡಿದಾಗ ನನಗೊಂದು ಡೌಟ್ ಬಂದಿದೆ. ದಿವ್ಯಾ ಡೆಡ್ ಬಾಡಿಯಿಂದ 3 ಬ್ಲಡ್ ಗ್ರೂಪ್ ಸಿಕ್ಕಿರೋದ್ರಲ್ಲಿ ಒಂದು B ಪಾಸಿಟಿವ್ ದಿವ್ಯಾದು, 2ನೇದು AB ನೆಗೆಟಿವ್ ನಾವೆಲ್ಲರೂ ಅನ್ಕೊಂಡಿರೋ ಕಿಲ್ಲರ್ದು, ಇನ್ನು 3ನೇದು AB ಪಾಸಿಟಿವ್. ನನ್ ಡೌಟ್ ಏನಂದ್ರೆ ಈ AB ಪಾಸಿಟಿವ್ ಯಾರ್ದು? ರಿಪೋರ್ಟ್ಸ್ ಎಲ್ಲ ಕ್ಲಿಯರ್ ಆಗೇ ಇದೆಯಲ್ಲ? ಇಲ್ಲ ಮಾವಯ್ಯ. ಸೆಮೆನ್ ಟೆಸ್ಟ್ ಅಲ್ಲಿ ಟ್ರೇಸ್ ಆಗಿರೋ AB ನೆಗೆಟಿವ್ ಬ್ಲಡ್ ಗ್ರೂಪ್ ನ ಬೇಸ್ ಮಾಡ್ಕೊಂಡು ಕಿಲ್ಲರು AB ನೆಗೆಟಿವ್ ಅಂತ ಹೇಳಿದ್ರು. ನನ್ ಡೌಟು ಈ AB ಪಾಸಿಟಿವ್ ಯಾರ್ದು? ಅಂದ್ರೆ ಇದರಲ್ಲಿ ದೊಡ್ಡೋರ್ದು ಯಾರ್ದಾದ್ರೂ ಕೈವಾಡ ಇದೆ ಅಂತೀಯಾ? ನೋ ಮಾವಯ್ಯ, ಕಿಲ್ಲರ್ನ ಬಿಟ್ರೆ ಬೇರೆ ಯಾರ್ದು ಆಗಕ್ ಚಾನ್ಸೇ ಇಲ್ಲ. ಸೊ ಈ AB ಪಾಸಿಟಿವ್ ಯಾರ್ದು? AB ಪಾಸಿಟಿವ್ ಅಂತಿದ್ಯಲ್ಲೋ, ನೀನೇನೋ ಕನ್ಫ್ಯೂಸ್ ಆಗಿರೋ ಥರ ಇದೆಯಾ? ರಿಪೋರ್ಟ್ಸ್ ಎಲ್ಲ ಮ್ಯಾಚ್ ಆಗಿದೆಯಲ್ಲ? ಅಂದ್ರೆ ವೀರ್ಯ ಪರೀಕ್ಷೆನಲ್ಲಿ ಬ್ಲಡ್ ಗ್ರೂಪ್ ಚೇಂಜ್ ಆಗೋಯ್ತಾ? ಎನಿ ಪಾಸಿಬಿಲಿಟಿ ಇಸ್ ದೇರ್? ವೆಯ್ಟ್ ಎ ಮಿನಿಟ್, ಇವಾಗಲೇ ಕನ್ಫರ್ಮ್ ಮಾಡ್ಕೊಳ್ಳೋಣ. ಹಲೋ, ಡಾಕ್ಟರ್ ಶಿವ? ಕುಮಾರ್ ಅವರೇ ಹೇಳಿ. ಒಂದು ನಿಮಿಷ ಲೈನಲ್ಲಿರಿ. ನೀನೇ ಮಾತಾಡು, ಲೈನಲ್ಲಿದ್ದಾರೆ. ಸರ್ ಹೇಳಿ ಸರ್. ನನ್ಗೊಂದು ಡೌಟು. ಹೇಳಿ. ನಮ್ಮ ರಿಯಲ್ ಬ್ಲಡ್ ಗ್ರೂಪ್ ವೀರ್ಯ ಪರೀಕ್ಷೆನಲ್ಲಿ ಬೇರೆ ಬ್ಲಡ್ ಗ್ರೂಪ್ ಆಗಿ ಕಾಣಿಸೋ ಚಾನ್ಸಸ್ ಇದೆಯಾ? ಒಂದು ಪಾಸಿಬಿಲಿಟಿ ಇದೆ. ಸೆಮೆನ್ ಟೆಸ್ಟ್ ಅಲ್ಲಿ ಟ್ರೇಸ್ ಆಗಿರೋ ಬ್ಲಡ್ ಗ್ರೂಪ್ ಮತ್ತೆ ರಿಯಲ್ ಬ್ಲಡ್ ಗ್ರೂಪ್ ಸೇಮ್ ಇದ್ರೆ ಮಾತ್ರ. ಒಂದಷ್ಟು ರೇರ್ ಕೇಸಸ್ ಅಲ್ಲಿ ಚೇಂಜ್ ಕೂಡ ಇರುತ್ತೆ. ಹಾಗೇನಾದ್ರು ಆದ್ರೆ ನೀವು ಹೇಳಿರೋ ಕಿಲ್ಲರ್ ಬ್ಲಡ್ ಗ್ರೂಪ್ AB ಪಾಸಿಟಿವ್ ಆಗಿರುತ್ತೆ. ಸೆಮೆನ್ ಟೆಸ್ಟ್ ಅಲ್ಲಿ AB ನೆಗೆಟಿವ್ ಕೂಡ ಆಗಿರಕ್ ಸಾಧ್ಯ. ಇದಕ್ಕೆ ಕಾರಣ RS ಫ್ಯಾಕ್ಟರ್. ಇಟ್ಸ್ ಎ ರೇರ್ ಪಾಸಿಬಲ್. ಥ್ಯಾಂಕ್ ಯು ಸರ್. ಮಾವಯ್ಯ, RH ಫ್ಯಾಕ್ಟರ್ ಇಂದ ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಕಿಲ್ಲರ್ ಬ್ಲಡ್ ಗ್ರೂಪ್ AB ನೆಗೆಟಿವ್ ಅಲ್ಲ, AB ಪಾಸಿಟಿವ್. ಮಾವಯ್ಯ,
ನೀವು ನನಗೊಂದು ಹೆಲ್ಪ್ ಮಾಡಬೇಕು. ನಿಮ್ಮ ಫ್ರೆಂಡ್ DGP ಪ್ರಕಾಶ್ ಅವ್ರ ಹತ್ರ ಅರ್ಜೆಂಟಾಗಿ ನನಗೊಂದು ಮೀಟಿಂಗ್ ಅರೇಂಜ್ ಮಾಡಬೇಕು. ಖಂಡಿತ ಅರೇಂಜ್ ಮಾಡ್ತೀನಿ. ನೀನೇನು ಮಾತಾಡಬೇಕು ಅನ್ಕೊಂಡಿದ್ರು ಅವ್ರ ಜೊತೆ ಮಾತಾಡು. ಥ್ಯಾಂಕ್ಸ್ ಮಾವಯ್ಯ. ಎಸ್ ಮಿಸ್ಟರ್ ಸಿದ್ಧಾರ್ಥ್, ಸೀರಿಯಲ್ ಮರ್ಡರ್ ಕೇಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿನ್ನ ಹತ್ರ ಇದೆ ಅಂತ ಡಾಕ್ಟರ್ ಸಂಪತ್ ಹೇಳಿದ್ರು. ಸರ್, ಈ ಹುಡುಗಿ ಫಸ್ಟ್ ವಿಕ್ಟಿಮ್ ದಿವ್ಯಾ. ಅವಳನ್ನ ನನ್ನ ಹಾಸ್ಟೆಲ್ ಡ್ರಾಪ್ ಮಾಡಿದ್ಮೇಲೆ ಅವಳಿಗೇನಾಯ್ತು ಅನ್ನೋ ದೊಡ್ಡ ಪ್ರಶ್ನೆ ನನ್ನನ್ನ ತುಂಬಾ ಕಾಡ್ತಾ ಇದೆ. ಈ ಮರ್ಡರ್ ಆಗಿರೋ ವಿಧಾನ ತುಂಬಾ ಅಬ್ನಾರ್ಮಲ್ ಆಗಿರೋದ್ರಿಂದ ನಾನು ತುಂಬಾ ಡೀಪ್ ಆಗಿ ರಿಸರ್ಚ್ ಮಾಡಿದ್ದೀನಿ. ಸರ್, ಡೆಡ್ ಬಾಡಿ ಸಿಕ್ಕಿರೋ ಜಾಗದಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ಆಗ ನನಗೆ ಕೆಲವು ವಿಷಯಗಳು ಅರ್ಥ ಆಯ್ತು ಸರ್. ದಿವ್ಯಾ ಮರ್ಡರ್ ಸ್ಪಾಟಲ್ಲಿ ಕೆಲವು ಧಾನ್ಯಗಳು ನಂಗೆ ಸಿಕ್ಕಿದ್ವು. ಅಷ್ಟೇ ಅಲ್ಲ, ಸ್ವಲ್ಪ ದೂರ ಹೋಗಿ ನೋಡಿದ್ರೆ ಒಂದು ಭತ್ತದ ಕಡ್ಡಿ ಕೂಡ ಸಿಕ್ತು. ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಹೊಲ ಎಲ್ಲೂ ಸಿಗೋದೇ ಇಲ್ಲ. ಅಂದ್ರೆ ಈ ಮಣ್ಣು, ಇಲ್ಲಿ ಸಿಕ್ಕಿರೋ ಧಾನ್ಯ ಮತ್ತೆ ಹುಲ್ಗೆ ಮಿಸ್ ಮ್ಯಾಚ್. ಇದೆಲ್ಲ ನೋಡಿ ನಂಗೊಂದು ವಿಷಯ ಅರ್ಥ ಆಯ್ತು. ಕಿಲ್ಲರ್ ಬೇಕು ಅಂತಾನೆ ಈ ಕ್ಲೂಸ್ಗಳನ್ನೆಲ್ಲ ಕೊಟ್ಟಿದ್ದಾನೆ. ಯಾಕೆಂದ್ರೆ ಇವೆಲ್ಲ ನೆಕ್ಸ್ಟ್ ಮರ್ಡರ್ಗೆ ಲೀಡ್ಸ್. ಅದಾದ್ಮೇಲೆ ಇನ್ನೊಂದು ಕೊಲೆ ಆಗಿತ್ತಲ್ಲ, ಶ್ವೇತಾ ಮರ್ಡರ್ ಪ್ಲೇಸ್, ಅಲ್ಲಿಗೆ ಹೋದೆ. ಮಾವಯ್ಯ, ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಓಕೆ. ನಾನು ಅನ್ಕೊಂಡ ಹಾಗೆ ಇಲ್ಲಿ ಕೂಡ ಕೆಲವು ಕ್ಲೂಗಳು ಸಿಕ್ತು ನನಗೆ. ಮಲ್ಟಿ ಕಲರ್ಡ್ ಥ್ರೆಡ್ಸ್.
ಅಷ್ಟೇ ಅಲ್ಲ ಸರ್, ಬಂಡೆ ಮೇಲೆ ಸಿ, ಟ್ರ್ಯಾಕ್ಟರ್ ಮೇಲೆ ಪಿ, ಈ ಲೆಟರ್ಸ್ ನೋಡಿದ್ರೆ ಇದು ಅವನ ಕಿಲ್ಲಿಂಗ್ ಸ್ಟೈಲ್ ಅಂತ ಅನ್ಸುತ್ತೆ. ಅದು ಅಲ್ಲದೆ ಕಿಲ್ಲರ್ ಒಬ್ಬ ಸೈಕೋಪ್ಯಾತ್. ಸರ್, ರೇಪ್ ಆಗಿರೋ ವಿಕ್ಟಿಮ್ ಬಾಡಿಯಿಂದ ಸಿಕ್ಕಿರೋ ಸೆಮೆಂಟ್ ಟೆಸ್ಟ್ ರಿಪೋರ್ಟ್ನಲ್ಲಿ ಕಿಲ್ಲರ್ ಬ್ಲಡ್ ಗ್ರೂಪ್ AB ನೆಗೆಟಿವ್ ಅಂತಿತ್ತು. ಅದಕ್ಕೆ ಪೊಲೀಸವರು ನನ್ನನ್ನು ಸಸ್ಪೆಕ್ಟ್ ಮಾಡಿದ್ರು. ಬಟ್ ಫಸ್ಟ್ ವಿಕ್ಟಿಮ್ ದಿವ್ಯಾ ರಿಪೋರ್ಟ್ನಲ್ಲಿ ಟ್ರೇಸ್ ಆಗಿರೋದು 3 ಬ್ಲಡ್ ಗ್ರೂಪ್. ದಿವ್ಯಾದು B ಪಾಸಿಟಿವ್, ಕಿಲ್ಲರ್ದು AB ನೆಗೆಟಿವ್ ಅಂಡ್ ಟ್ರೇಸಸ್ ಆಫ್ AB ಪಾಸಿಟಿವ್. ಕೆಲವು ಬಾರಿ RH ಫ್ಯಾಕ್ಟರ್ ಇಂದ ಒಬ್ಬ ವ್ಯಕ್ತಿ ಬ್ಲಡ್ ಗ್ರೂಪ್ AB ಪಾಸಿಟಿವ್ ಸೆಮೆಂಟ್ ಟೆಸ್ಟ್ ಅಲ್ಲಿ AB ನೆಗೆಟಿವ್ ಆಗಿ ತೋರಿಸುತ್ತೆ. ಅಂದ್ರೆ ಕಿಲ್ಲರ್ ಬ್ಲಡ್ ಗ್ರೂಪ್ AB ಪಾಸಿಟಿವ್ ಕೂಡ ಆಗ್ಬೋದು. ಸರ್, ಇದು ಸೆಕೆಂಡ್ ವಿಕ್ಟಿಮ್, ಶ್ವೇತಾ ಬಾಡಿ ಹತ್ರ ಸಿಕ್ಕಿರೋ ರೇರ್ ಬಗ್. ಇದೊಂದು ವಿಷಭರಿತವಾದ ಹುಳ. ನನ್ ಫ್ರೆಂಡು ರಾಘವ್ ಹೇಳಿರೋ ಪ್ರಕಾರ ಇದನ್ನ ಬಾಯಿಗೆ ಹಾಕಿದ್ರೆ ಥ್ರೋಟ್ ಇಂದ ಹೊಟ್ಟೆಗೆ ಹೋಗ್ಬಿಟ್ಟು ಇಂಟೆಸ್ಟೈನ್ಸ್ ಎಲ್ಲ ತಿನ್ಬಿಡುತ್ತೆ. ಆ ನೋವು ತಡೆಯಕ್ಕೆ ಆಗಲ್ಲ. ಕಿಲ್ಲರ್ ಶ್ವೇತಾಗೆ ಇದೇ ರೀತಿ ಹಿಂಸೆ ಕೊಟ್ಟಿದ್ದಾನೆ. ಬಟ್ ಯಾಕೆ ಈ ಥರ ಮಾಡಿದ್ದಾನೆ? ಆನಂದಕ್ಕೋಸ್ಕರ ಸರ್. ಹಿಂಸೆ ಕೊಟ್ಟು ಆನಂದ ಪಡೋದು. ದಿವ್ಯಾ ವಿಜಯನಲ್ಲಿ ಬೋಲ್ಟ್, ಶ್ವೇತಾ ಬಾಡಿಲಿ ಬಗ್, ಇವೆಲ್ಲ ಅವನಿಗೆ ಆನಂದ ಕೊಡುತ್ತೆ. ಸರ್, ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಕಿಲ್ಲರ್ ಬೇಕು ಅಂತಾನೆ ನಮಗೋಸ್ಕರ ಕೆಲವು ಕ್ಲೂಗಳನ್ನ ಬಿಟ್ಟು ಹೋಗ್ತಿದ್ದಾನೆ. ವೈ ಡಿಡ್ ಹಿ ಡೂ ದಿಸ್? ಚಾಲೆಂಜ್. ದಮ್ ಇದ್ರೆ ನನ್ನ ಹಿಡಿದು ತೋರಿಸು ಅಂತ ಚಾಲೆಂಜ್ ಕೊಡ್ತಾ ಇದ್ದಾನೆ ಸರ್. ಸರ್, ದಿವ್ಯಾ ಡೆಡ್ ಬಾಡಿ ಹತ್ರ ನನಗ್ ಸಿಕ್ಕಿದ್ದು ಭತ್ತದ ಹುಲ್ಲು, ಶ್ವೇತಾ ಬಾಡಿ ಸಿಕ್ಕಿದ್ದು ಹೊಲದಲ್ಲಿ. ದಿವ್ಯಾ ವೆಜೈನಲ್ಲಿ ಸಿಕ್ಕಿರೋ ಬೋಲ್ಟ್ ಮೇಲೆ PDR ಅಂತ ಬರ್ದಿದೆ. ಶ್ವೇತನ ಸಾಯಿಸೋಕ್ ಉಪಯೋಗಿಸಿರೋಂಥ ಬಗ್ ಸಿಗೋದು ಪಾಡೇರಲ್ ಮಾತ್ರನೇ. ಅಂದ್ರೆ ಬೋಲ್ಟ್ ಮೇಲೆ ಇರೋ PDRನ ಅರ್ಥ ಪಾಡೇರು. ನೆಕ್ಸ್ಟ್ ಮರ್ಡರ್ ನಡೆಯೋದು ಪಾಡೇರಲ್ಲೇ. ಆಗೋಗಿದೆ ಸರ್, ಆಲ್ರೆಡಿ ಸಾಯಿಸ್ಬಿಟ್ಟಿದ್ದಾನೆ. ಹೌ ಡು ಯು ನೋ ದಟ್? ದಿವ್ಯಾ ಮರ್ಡರ್ ಆಗಿರೋ 10 ದಿನದ ನಂತರ ಶ್ವೇತಾ ಮರ್ಡರ್ ಆಗೋಗಿದೆ. ಶ್ವೇತಾ ಮರ್ಡರ್ ಆಗಿ 10 ದಿನಗಳ ನಂತರ ಇನ್ನೊಂದು ಮರ್ಡರ್ ಆಗ್ಬೇಕು ಅಂದ್ರೆ ಅದು ಆಲ್ರೆಡಿ ಆಗೋಗಿರ್ಬೇಕು. ಸರ್, ನನ್ ಗೆಸ್ ಕರೆಕ್ಟ್ ಆಗಿದ್ರೆ ಪಾಡೇರಲ್ಲಿ ನೆಕ್ಸ್ಟ್ ವಿಕ್ಟಿಮ್ ಬಾಡಿ ಸಿಕ್ಕೇ ಸಿಗುತ್ತೆ. ಹೌದು, ಕಿಲ್ಲರ್ ದಿವ್ಯಾ ಮತ್ತೆ ಶ್ವೇತಾನ್ ಸಾಯಿಸಿರೋ ಹಾಗೆ ಇನ್ನೊಂದು ಹುಡುಗಿನ ಕೂಡ ಸಾಯಿಸೇ ಇರ್ತಾನೆ. ನೆಕ್ಸ್ಟ್ ಮರ್ಡರ್ ಕ್ಲೂಸ್ ಆ ಪ್ಲೇಸ್ ಅಲ್ಲೇ ಇರುತ್ತೆ ಅಂತ ನನಗ್ ಗೊತ್ತು ಸರ್. ಸರ್, ನನ್ನನ್ನು ಅರೆಸ್ಟ್ ಮಾಡ್ಬೇಕು ಅಂತ ಸಿನ್ಸಿಯರ್ ಆಗಿ ಟ್ರೈ ಮಾಡ್ತಿರೋ ACP ಕವಿತಾ ಅವ್ರನ್ನ ಈ ಕೇಸ್ ವಿಷಯದಲ್ಲಿ ಹೆಲ್ಪ್ಗೋಸ್ಕರ ಕೇಳ್ತಾ ಇದ್ದೀನಿ. ಕವಿತಾ, ಸರ್, ಜಾಯಿನ್ ವಿತ್ ದಿಸ್ ಇನ್ವೆಸ್ಟಿಗೇಷನ್. ಎಸ್ ಸರ್. ಮರ್ಡರ್ ನಡೆದಿದ್ದ ಜಾಗ ಯಾವುದು ಅಂತ ಗೆಸ್ ಮಾಡಿದ್ವಿ. ಸ್ಪಾಟ್ ಎಲ್ಲಿ ಅಂತ ಗೊತ್ತಾ? ಶ್ವೇತಾ ಬಾಡಿ ಸಿಕ್ಕಿದ ಜಾಗದಲ್ಲಿ ನನಗೆ ಸ್ವಲ್ಪ ಮಲ್ಟಿ ಕಲರ್ಡ್ ಥ್ರೆಡ್ಸ್ಗಳು ಸಿಕ್ತು. ಈ ಥ್ರೆಡ್ಸ್ ತಯಾರಿಸೋ ಕಾಟನ್ ಮಿಲ್ಲು ಪಾಡೇರ್ ಹತ್ರ ಮಾತ್ರನೇ ಇರೋದು. ಅಷ್ಟೇ ಅಲ್ಲ, ದಿವ್ಯಾ ಮರ್ಡರ್ ಆಗಿರೋ ಜಾಗಕ್ಕೂ ಶ್ವೇತಾ ಮರ್ಡರ್ ಆಗಿರೋ ಜಾಗಕ್ಕೂ ಡಿಸ್ಟೆನ್ಸ್ 20 ಕಿಲೋಮೀಟರ್ಸ್. ಇವಾಗ ನಾವು ಹೋಗ್ತಿರೋ ಮಿಲ್ಗೆ ಮತ್ತೆ ಶ್ವೇತಾ ಮರ್ಡರ್ ಆಗಿರೋ ಜಾಗಕ್ಕೆ 20 ಕಿಲೋಮೀಟರ್ಸ್. ಅಂದ್ರೆ ಈ ಮರ್ಡರ್ ಎಲ್ಲ 40 ಕಿಲೋಮೀಟರ್ ರೇಡಿಯಸ್ ಎಲ್ಲ ನಡೆದಿದೆ. ಸೊ ನಾವು ಹೋಗ್ತಿರೋದು ಡೆಫಿನೆಟ್ ಆಗಿ ಅದೇ ಪ್ಲೇಸ್.
ನನ್ನ ಡ್ರೈವಿಂಗ್ ಲೈಸೆನ್ಸ್. ಪೊಲೀಸ್ ಎಲ್ಲ ನಾನೇ ಕಿಲ್ಲರ್ ಅಂತ ತಿಳ್ಕೊಬೇಕಂತ ಇದನ್ನು ಬೇಕಂತ ಇಟ್ಟಿದ್ದಾನೆ. ಆ ದಿನ ನಿನಗೆ ಸಿಕ್ಕಿದ ನನ್ನ ವಾಲೆಟ್ ಕೂಡ ಹೀಗೆ ಪ್ಲ್ಯಾನ್ ಆಗಿತ್ತು. ಯಾರು ಸಾಯಿಸಿರ್ಬೋದು? ಆ ಹುಡುಗಿನ ದಾರುಣವಾಗಿ ಕೊಂದ್ಬಿಟ್ಟು ಫ್ರಿಡ್ಜ್ ಒಳಗೆ ಹಾಕಿದ್ದಾನೆ. ಅದಾದ್ಮೇಲೆ ತುಂಬ ಇಲಿಗಳನ್ನ ಫ್ರಿಡ್ಜಲ್ಲಿ ಇಟ್ಟಿದ್ದಾನೆ. ಕೂಲಿಂಗ್ನ ಮ್ಯಾಕ್ಸಿಮಮ್ ಇಟ್ಟಿದ್ದಾನೆ. ಚಳಿ ತಡ್ಕೊಳಕ್ಕಾಗದೆ ಇಲಿಗಳು ಆ ಹುಡುಗಿನ ದಾರುಣವಾಗಿ ಕಚ್ಚಾಕ್ಬಿಟ್ಟಿದ್ದಾವೆ. ರಕ್ತ ಹೋಗಿ ಸತ್ತೋಗಿದ್ದಾಳೆ ಅನ್ಸತ್ತೆ. ಇಂಥ ಸೈಕೋಪಾತ್ನ ನಾನು ಯಾವತ್ತೂ ನೋಡಿಲ್ಲ. ಇಲ್ಲಿ ನೋಡು, ಈ 3 ಜನ ಡೆಡ್ ಬಾಡಿಗಳ ಮೇಲೂ ಇರೋ ಲೆಟರ್ಸ್ ICP. ಇದನ್ನ ಸರಿಯಾಗಿ ಆರ್ಡರ್ ಹಾಕಿದ್ರೆ IPC ಅಂದ್ರೆ ಇಂಡಿಯನ್ ಪೀನಲ್ ಕೋರ್ಟ್. ಇದಕ್ಕೂ ಕಿಲ್ಲರ್ಗೂ ಏನೋ ಕನೆಕ್ಷನ್ ಇದೆ. ಈ ಪೋಸ್ಟರ್ನ ನೋಡು. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ಲಾನ್ ಅಂತೀಯಾ? ಇದರಲ್ಲಿ ಕಿಲ್ಲರ್ ನಮಗೊಂದು ವಿಷಯ ಹೇಳ್ತಾ ಇದ್ದಾನೆ. ಇದು ಗಾಡ್ ಫಾದರ್ ಸಿನಿಮಾನಲ್ಲಿ ಫೇಮಸ್ ಸೀನ್. ತನ್ನ ಮಗಳ ರೇಪ್ ಕೇಸ್ನಲ್ಲಿ ಕೋರ್ಟಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಒಬ್ಬ ಪೊಲೀಸ್ ಆಫೀಸರ್ ಗಾಡ್ ಫಾದರ್ನ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಅಂದ್ರೆ ಕಿಲ್ಲರ್ಗೆ ಈ ಸೊಸೈಟಿನಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ನಮಗ್ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾನೆ. ಸರ್, ಯಾವ್ದೋ ಅರ್ಜೆಂಟ್ ಮ್ಯಾಟರ್ ಅಂತ ಕರೆದ್ರಿ. ಕೇಸನ್ನ ಮುಂದಕ್ಕೆ ತಗೊಂಡೋದೆ ಅಂತ ದೊಡ್ಡ ಬಿಲ್ಡಪ್ಪ. ಕೇಸ್ ಶಿಫ್ಟ್ ಆದ್ರೂ ಸೀನಿಯರೇ. ಆ ಸಸ್ಪೆಂಡ್ ಆಗಿರೋ ಸಿದ್ಧಾರ್ಥ ಮತ್ತೆ ನೀನು ಸೇರಿ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದೀರಾ? ಕಳ್ಳ ಪೊಲೀಸ್ ಆಟ ಆಡಿದೀರಾ? ಸರ್, DGP ಸಿದ್ಧಾರ್ಥಗ್ ಹೆಲ್ಪ್ ಮಾಡು ಅಂತ ಆರ್ಡರ್ ಮಾಡಿದ್ರು, ಹಾಗಾಗಿ ಹೋದೆ. ಮತ್ತೆ ವಿಕ್ಟಿಮ್ ದಿವ್ಯಾ ಕೇಸ್ಗೆ ಸಿದ್ಧಾರ್ಥನ ಯಾಕೆ ಕರ್ಕೊಂಡು ಹೋದೆ? ಪೊಲೀಸ್ನವ್ರ ಮರ್ಯಾದೆ ಕಳಿಯಕ? Sir, as an honest and a sincere police officer, I assure you I will stand only by the truth. And I'll cross all the limits for that. I can give my word for that. Take your cap and go. Give respect to salute. You don't deserve it, sir. Thank you. Out. Hey, respect koda. Stupid. ರೆಸ್ಪೆಕ್ಟೆಡ್ ಸರ್. ನಿಂಗೆ ಕೇಳಿಸಿಲ್ವಾ? ನೀನು ಔಟ. ಹೇಯ್ ಸರ್, ನೋಡ್ಕೋತೀನಿ ಸರ್. ಸಿದ್ಧಾರ್ಥ್, ಏನು ಅರ್ಜೆಂಟ್ ಆಗಿ ಬಂದಿಯಲ್ಲ? ಕವಿತಾ, ಕಿಲ್ಲರ್ ನೆಕ್ಸ್ಟ್ ಮರ್ಡರ್ ಬಗ್ಗೆ ನಮಗೊಂದು ಹಿಂಟ್ ಕೊಟ್ಟಿದ್ದಾನೆ. ಏನದು? ಒಂದ್ಸರಿ ಇದನ್ನ ನೋಡು. ಕಾವ್ಯ ಡೆಡ್ ಬಾಡಿ ಇರೋ ಫ್ರಿಡ್ಜ್ ಅಲ್ಲಿ ಕಿಲ್ಲರ್ ಬರ್ದಿರೋ ಲೆಟರ್ನ ನೋಡು. RNBR. It doesn't make any sense. It makes sense. Next murder, date and place, 3rd of March. ಅಂದ್ರೆ ನಿನ್ನ? Yes, we are late. Oh my God. ಆಲ್ರೆಡಿ ನಿನ್ನೆನೆ ಒಬ್ಳನ್ನ ಸಾಯಿಸಿದ್ದಾನೆ. ಈ RNBR ಅಂದ್ರೆ ಏನು? ರಾಣಿ ಬನ್ನಾರ್ ಅಂತ ಒಂದು ಸ್ಮಶಾನದ ಹೆಸರು. ನಿನ್ನೆ ಮರ್ಡರ್ ಆಗಿರೋ ಪ್ಲೇಸ್ ಇದೆ. ಕಿಲ್ಲರ್ ಕರೆಂಟ್ ಇಟ್ಕೊಂಡು ಈ ಇಲಿನ ಹೇಗ್ ಸಾಯಿಸಿದ್ನೋ
ಆ ಹುಡುಗಿನ ಹಾಗೆ ಸಾಯಿಸಿರ್ತಾನೆ. ಯು ರೈಟ್ ಸಿದ್ಧಾರ್ಥ್, ಲೆಟ್ಸ್ ಮೂವ್ ಆನ್. ಎಸ್. ಎಕ್ಸಾಕ್ಟ್ ಆಗಿ 24 hours ಆಗಿದೆ. ಆದ್ರೆ ಇದು ತುಂಬಾನೇ ಓಲ್ಡ್ ಅಲ್ವಾ? ಇದನ್ನ ಬಳಸ್ತಿರೋ ಹಾಗಿಲ್ವಲ್ಲ? ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಇಲ್ಲಿ ಕರ್ಕೊಂಡ್ಬಂದು ಮರ್ಡರ್ ಮಾಡಿದ್ದಾನೆ. CFAT. ಏನದು? CFA/T. A 1 B C D E 1 2 3 4 5 6. A for 1, C for 3, F for 6. ಏನದು? 361/T. So T for 20. T for 20. 2010. 36110. 36110. IPC. IPC 361/10. 36110. ಅಂದ್ರೆ ಇದು ಕೇಸ್ ನಂಬರ್. ಎಸ್. ಸಿರಿ ಅನ್ನೋ ಮಗು ಕೇಸ್ನಲ್ಲಿ ಅಜಯ್ ಅನ್ನೋನ್ ಅಗೇನ್ಸ್ಟ್ ಆಗಿ ನಾನೇ ಕೇಸ್ ವಾದಿಸಿದ್ದೆ. ಅಲ್ಲ, ಈ ಕೇಸಲ್ಲಿ ಏನ್ ನಡೀತು? ನೇರವಾಗಿ ಹೇಳು ಸಿದ್ಧಾರ್ಥ್. ಒಂದ್ಸತಿ ಇದನ್ನ ನೋಡು. ಚೈಲ್ಡ್ ಮೊಲೆಸ್ಟೇಷನ್ ಕೇಸ್ನಲ್ಲಿ ಅಜಯ್ ಅನ್ನೋನ್ಗೆ ಶಿಕ್ಷೆ ಕೊಡಿಸಿದ್ದೆ. ಅಷ್ಟೇ ಅಲ್ಲ, ಅವನನ್ನ ಹಿಡಿಯಕ್ ಸಹಾಯ ಮಾಡಿದ್ದು ನಾನೇ.
ಸಿರಿ ಸಿರಿ ಇಲ್ಲ ನೋಡಪ್ಪ, ಸಿರಿ ಏನಾದ್ರೂ ಈ ಕಡೆ ಬಂದ್ಲಾ? ಈ ಕಡೆನೇ ಆಟ ಆಡ್ಕೊಂಡು ಬಂದ್ಲು. ಇಲ್ಲಮ್ಮ. ಸಿರಿ 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 ಪುಟ್ಟಿ ಪುಟ್ಟಿ ಸಿರಿ ಸಿರಿ ಚಿಕ್ಕ ಮಗು ಅಂತ ನೋಡದೆ ಪ್ರಾಣಿ ತರ ನಡ್ಕೊಂತ್ಯಾ? ನಿನ್ನಂತ ಪ್ರಾಣಿ ಇಲ್ಲಲ್ಲ, ಜೈಲಲ್ಲಿ ಇರ್ಬೇಕು, ಸಮಾಜದಲ್ಲ. ಆಟ ಆಡೋ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ. ಹೊಡಿರಿ ಹೊಡಿರಿ. ಅಯ್ಯೋ ಪಾಪಿ ನನ್ ಮಗ್ನೆ, ಮನುಷ್ಯನ ದನನ ನೀನು? ಚಿಕ್ಕ ಮಗು ಅಂತಾನು ನೋಡಿಲ್ಲ, ಹೀಗೆಲ್ಲ ಮಾಡಕ್ ಹೇಗೋ ಮನ್ಸ್ ಬಂತು ನಿನ್ಗೆ? ಪಾಪಿ, ಬಾರೋ ಪೊಲೀಸ್ ಸ್ಟೇಷನ್ಗೆ ಬಾರೋ. ಕಿಲ್ಲರ್ ರಾಣಿ ಬರ್ನರ್ ಅಲ್ಲಿ ಸುಟ್ಟಂತ ಬಾಡಿ ಪಾಪ ಹುಡುಗಿ ತಾಯ್ದು. ಮೈ ಗಾಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಸೊ ಅಜಯ್ ಇಸ್ ದ ಕಿಲ್ಲರ್. ಬಟ್ ಸಿದ್ಧಾರ್ಥ್ ಅವನನ್ನ ಜೈಲಿಗೆ ಹಾಕಿದ್ರು ಅನ್ನೋ ಕೋಪದಲ್ಲಿ ಅಜಯ್ ಸಿಗ್ದನ್ನ ಕಾವ್ಯನ ಸಾಯಿಸ್ದ ಅಂದ್ರೆ ದೇರ್ ಇಸ್ ಅ ರೀಸನ್. ಆದ್ರೆ ದಿವ್ಯಾನ ಶ್ವೇತನ ಯಾಕೆ ಸಾಯಿಸಿರಬಹುದು? ನನ್ನನ್ನು ಸಿಕ್ಕಾಕ್ಸೋದಿಕ್ಕೆ, ತನ್ನ ಲೈಫ್ ಸ್ಪಾಯಿಲ್ ಆಗೋದಕ್ಕೆ ನಾನೇ ಕಾರಣ ಅಂತ. ನನ್ನ ಲೈಫ್ ಸ್ಪಾಯಿಲ್ ನನ್ನ ಲೈಫ್ ಸ್ಪಾಯಿಲ್ ನನ್ನ ಲೈಫ್ ಸ್ಪಾಯಿಲ್ ನನ್ನ ಲೈಫ್ ಸ್ಪಾಯಿಲ್ ಅಂದರೆ ನನ್ನ ಸೀತಾ, ಅಂದರೆ ಸೀತಾ ಮಿಸ್ಸಿಂಗು ಇವನೇ ಕಾರಣನಾ? ವಾಟ್? ಪೊಲೀಸ್ ಕೂಡ ಐಡೆಂಟಿಫೈ ಮಾಡಿಲ್ಲ ಅಂದರೆ ನನ್ನ ಇವರೆಲ್ಲರನ್ನು ಸಾಯ್ದಾಗೆ ನನ್ನ ಸೀತಾನು ಏನಾದರೂ ಮಾಡ್ಬಿಟ್ಟಿದಾನಾ? ಓ ಗಾಡ್, ನನ್ನ ಸೀತಾನ ಸಾಯಿಸ್ಬಿಟ್ಟಿದ್ದಾನೆ ಇವನು. ಕವಿತಾ, ಅರ್ಜೆಂಟಾಗಿ ಹೋಗ್ಬೇಕು. ಅಜಯ್ ಎಲ್ಲಿ? ಅಜಯ್ ಎಲ್ಲಿ? ಹೇಗ್ ಸತ್ ಹೋದ? ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವಮಾನ ತಡ್ಕೊಳಕ್ಕಾಗ್ದೆ ನಮ್ಮಿಬ್ಬರನ್ನು ಒಂಟಿತನಕ್ಕೆ ತಳ್ಳಿ ಅವನು ಹೊರಟೆ ಹೋದ. ಸಿದ್ಧಾರ್ಥ್ ಅವರು ಆರೋಪಿನೇ ಅಲ್ವಾ ಮೇಡಮ್? ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿರ ಇಲ್ಲಿ? ನಮ್ಮ ಅಜಯ್ನು ಇವನೇ ಸಾಯಿಸಿರ್ಬೇಕು. ಸಿದ್ಧಾರ್ಥ್ಗೂ ಈ ಕೇಸ್ಗೂ ಏನಾದ್ರೂ ಸಂಬಂಧ ಇದೆಯಾ ಮ್ಯಾಮ್? ಮೇಡಮ್, ಸತ್ತೋಗಿರೋ ಅಜಯ್ ನೀವು ಕಿಲ್ಲರ್ ಅಂತ ಹೇಗೆ ಅನ್ಕೋತೀರಾ? ಕೇಸಲ್ಲಿ ಇನ್ನೂ ಅಪರಾಧಿ ಸಿಕ್ಕಿಲ್ಲ, ಯಾಕೆ ಮ್ಯಾಮ್? ಸಮಾಧಾನ ಹೇಳಿ ಮೇಡಮ್. ಮೇಡಮ್ ಹೇಳಿ ಮ್ಯಾಮ್. ಮೇಡಮ್ ಸಮಾಧಾನ ಹೇಳಿ. ಹೋಗ್ಬೇಡಿ, ಹೇಳಿ ಮೇಡಮ್, ಹೇಳಿ. ಯಾಕೆ ಈ ತರ ಮೌನವಾಗಿ ಹೋಗ್ತಿದ್ದೀರಾ? ಹೇಳಿ ಮೇಡಮ್. ಪೊಲೀಸರಿಗೆ ಸಪೋರ್ಟ್ ಮಾಡ್ತಿದ್ರೆ ಹೇಗೆ ಮ್ಯಾಮ್? ಮ್ಯಾಮ್, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಸರ್, ಇವರಿಬ್ರು ಸರ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಕಳೀತಾ ಇದಾರೆ ಸರ್. ಅವ್ನು ಸತ್ತೋಗಿರ್ಬೇಕಾದ್ರೆ ಇವ್ರು ಯಾಕೆ ಸರ್ ಅಲ್ಲಿ ಹೋಗ್ಬೇಕು? ಮೀಡಿಯಾದವರು, ಪಬ್ಲಿಕ್ ಅವರು ನಮ್ಮನ್ನ ನೋಡಿ ಹೀ ಅಂತ ಇದಾರೆ ಸರ್. ಆಸ್ ಎ ಸಿನ್ಸಿಯರ್ ಆನೆಸ್ಟ್ ಪೊಲೀಸ್ ಆಫೀಸರ್ ಆಗಿ ನಡೆದಿದ್ದನ್ನ ನೋಡಿ ಸಾಯ್ಬೇಕು ಅನಿಸ್ತಿದೆ ಸರ್. ಹೇಳು ಕವಿತಾ, ಕಾನ್ಫಿಡೆನ್ಷಿಯಲ್ ಆಗಿ ನಡಿಬೇಕಾಗಿರೋ ಇನ್ವೆಸ್ಟಿಗೇಷನ್ ಮೀಡಿಯಾಗೆ ಹೇಗೆ ಗೊತ್ತಾಯ್ತು? ಹೋಮ್ ಮಿನಿಸ್ಟರ್ಗೆ ನಾನೇನು ಉತ್ತರ ಕೊಡಬೇಕು? ನೀನಾದ್ರೂ ಈ ಕೇಸ್ನ ಹ್ಯಾಂಡಲ್ ಮಾಡ್ತೀಯ ಅನ್ಕೊಂಡೆ. ಪೊಲೀಸ್ ಅವ್ರು ತಲೆ ತೆಗ್ಸಾಗ್ ಮಾಡಿದೆ. ಸರ್ ನಮ್ಗೇನಾದ್ರೂ ನೋ ಮೋರ್ ಎಕ್ಸ್ಪ್ಲನೇಷನ್. ಸಿದ್ಧಾರ್ಥ್, ನಿನ್ನ ನಂಬಿ ನಿನಗೊಂದು ಚಾನ್ಸ್ ಕೊಟ್ಟೆ, ಡಿಪಾರ್ಟ್ಮೆಂಟ್ ಇಂದ ಫುಲ್ ಸಪೋರ್ಟ್ ಕೂಡ ಕೊಟ್ಟೆ. ಆದ್ರೆ ನೀನ್ ಅದನ್ನ ಮಿಸ್ಯೂಸ್ ಮಾಡ್ಕೊಂಡೆ. ಇನ್ಮೇಲಿಂದ ನಿನಗೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇರಲ್ಲ. ಯು ಕ್ಯಾನ್ ಗೋ. ಸಿದ್ಧಾರ್ಥ್, ಏಯ್, ನೀನು ಕೂಡ. ಸರ್, ಎಸ್ ಸರ್. ಸರ್, ರಹೀಮ್, ಅವನು ಆ ಚಿಕ್ಕ ಹುಡುಗಿನ ಕೆಟ್ಟದಾಗಿ ಬಲಿ ತಗೊಂಡ. ನನ್ನಿಂದ ನನ್ನ ಸೀತಾನು ದೂರ ಮಾಡ್ದ.
ಜೈಲಿಂದ ಆಚೆ ಬಂದ ಅಜಯ್ ಅವಮಾನದಿಂದ ಸತ್ತಿಲ್ಲ. ಅವನು ನಮ್ಮಿಂದ ಬಚ್ಚಿಟ್ಕೊಂಡೇ ಇದ್ದಾನೆ. ಈ ಒಂದು ಡೌಟಿಂದ ಅಜಯ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಹ್ಯಾಕ್ ಮಾಡಿ ಡೀಟೇಲ್ಸ್ ಗ್ಯಾದರ್ ಮಾಡಿದೆ. ಅವಾಗ ತಿಳಿತು ಅಜಯ್ 2 ದಿನ ಕೊಚ್ಚಿನ್ನಲ್ಲಿದ್ದ ಅಂತ. ಆ ಕಡೆ ಒಬಯ್ ಅನ್ನೋ ವ್ಯಕ್ತಿ ಜೊತೆ ಮಾತಾಡಿದಾನೆ. ಪೊಲೀಸ್ ಹೆಲ್ಪಿಂದ ಒಬಯ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಬಟ್ ಇಟ್ಸ್ ಎ ಡೆಡ್ ಎಂಡ್. ಯಾಕೆ ಅಂದ್ರೆ ಒಬಯ್ 5-6 ವರ್ಷದಿಂದ ಮಿಸ್ಸಿಂಗ್. ಪೊಲೀಸ್ ಹೆಲ್ಪಿಂದ ಒಬಯ್ದು ಅಡ್ರೆಸ್ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ನಿಮ್ಮ ಮಗ ಒಬೇದ್ ರೂಮ್ನ ಚೆಕ್ ಮಾಡಬೇಕಾಗಿದೆ ನಾವು. ಸರಿ ಸರ್, ಬನ್ನಿ. ಓಕೆ, ಕಮ್. ಅವನ ಜೊತೆ ಈ ರೂಮಲ್ಲಿ ಯಾರೂ ಇರ್ಲಿಲ್ವಾ? ನೈ ಸಾಬ್, ನನಗೆ ಗೊತ್ತಿರೋ ಪ್ರಕಾರ ಅವನ ಜೊತೆ ಯಾರೂ ಇರಲಿಲ್ಲ. ಸರ್ಚ್ನಲ್ಲಿ ಒಂದು ಲ್ಯಾಪ್ಟಾಪ್, ಸ್ವಲ್ಪ ಡಾಕ್ಯುಮೆಂಟ್ಸ್ ಸಿಕ್ತು. ನನ್ನ ಮೇಲೆ ಹಗೆ ತೀರ್ಸ್ಕೊಳ್ಳೋದಕ್ಕೆ ಎಷ್ಟೊಂದು ಡೀಟೇಲ್ಸ್ ಅಲ್ಲೇ ಇಟ್ಟಿದ್ದ ಅಜಯ್. ಬಿಲೀವ್ ಬ್ಲಡ್ ಡೋನರ್ಸ್ ಅನ್ನೋ ಹೆಸರಲ್ಲಿ ಫೇಸ್ಬುಕ್ಕಲ್ಲಿ ಪೇಜ್ ಓಪನ್ ಮಾಡಿ ಎಲ್ಲ ಬ್ಲಡ್ ಗ್ರೂಪ್ ಡೋನರ್ಸ್ಗಳನ್ನು ಆ ಪೇಜ್ಗೆ ಇನ್ವೈಟ್ ಮಾಡಿದ್ದ. ಬಂದಿರೋ ಡೋನರ್ಸಲ್ಲಿ ತನ್ನ ಬ್ಲಡ್ ಗ್ರೂಪ್ ಮಾತ್ರ ಅಲ್ಲದೆ ತನ್ನ ಹೈಟು ವೆಯ್ಟು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗೋವಂಥವ್ರಿಗೆ ವೆಯ್ಟ್ ಮಾಡಿದ್ದಾನೆ. ಆಗ ಸಿಕ್ಕ ವ್ಯಕ್ತಿ ಹೆಸರು ಒಬಾಯ್. ಇವನನ್ನ ಒಬ್ಬ ಆಕ್ಟಿವ್ ವಾಲಂಟಿಯರ್ ಆಗಿ ಮಾಡಿ ಇವನ ಹತ್ರ ಫ್ರೆಂಡ್ಶಿಪ್ ಮಾಡಿಕೊಂಡು ಕೊಚ್ಚಿನ್ನಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಇದು ಅವರು ಟ್ರಾವೆಲ್ ಮಾಡಿರೋ ಟಿಕೆಟ್ಸ್. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ? ಸಾಯಿಸೋದಿಕ್ಕೆ. ಒಬೇರ್ನ ಯಾಕೆ ಸಾಯಿಸಿದ್ದು? ರಿವೆಂಜ್. ಕೇಸ್ ವಾದಿಸಿರೋ ನನ್ ಮೇಲೆ, ಕೇಸ್ ಹಾಕಿರೋ ಆ ಹುಡುಗಿ ಮೇಲೆ ರಿವೆಂಜ್ಗೋಸ್ಕರ. ನಿನ್ ಮೇಲಿನ ರಿವೆಂಜ್ಗೋಸ್ಕರ ಉಬೇದ್ನ ಯಾಕೆ ಸಾಯಿಸಿರೋದು? ಅದೇ ಅಜಯ್ ಮಾಸ್ಟರ್ ಪ್ಲಾನ್. ಒಬಯ್ನ ಸಾಯಿಸೋಕ್ಕಿಂತ ಮುಂಚೆ ಅವನ್ಗೆ ವಿಸ್ಕಿ ಕುಡಿಸಿ ಆ ಬಾಟಲ್ ಮೇಲೆ ಅಜಯ್ ತನ್ನ ರಕ್ತನ ಹಾಕಿದಾನೆ. ಅಷ್ಟೇ ಅಲ್ಲ, ಅಜಯ್ ಹ್ಯಾಂಡ್ ರೈಟಿಂಗ್ ಅಲ್ಲಿರೋ ಸೂಸೈಡ್ ನೋಟನ್ನ ಸ್ಪಾಟ್ ಅಲ್ಲೇ ಪ್ಲಾನ್ ಮಾಡಿ ಬರೆದಿದ್ದಾನೆ. ಸೊ ಸತ್ತೋಗಿರೋದು ಒಬಯ್, ಬದುಕಿರೋದು ಅಜಯ್. ಅವನು ಸುಮ್ಮನೆ ಅಲ್ಲ, ಅಜಯ್ ಈಸ್ ಸ್ಟಿಲ್ ಅಲೈವ್. ಹಲೋ. ಓಕೆ, ಹೊರಗಡೆ ಏನೋ ಅಣ್ಣನ ಕೊರಿಯರ್ ಬಂದಿದ್ಯಂತೆ, ನಾನು ಹೋಗಿ ತಗೊಂಬರ್ತೀನಿ. ಹಾ, ಹೋಗಮ್ಮ.
ಹೊಡೆದಿದ್ದಂತ ಅನ್ನು ಹೇಳಿದ್ಲು. ನಿನ್ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಯ್ತು. ನಿಜ ಏನು ನಿನಗ್ ಗೊತ್ತು, ಆದ್ರೆ ಪ್ರೂವ್ ಮಾಡೋಕ್ಕಾಗಲ್ಲ. ನೀನ್ ನಿರಪರಾಧಿ ಅಂತ ನಂಗೆ ಗೊತ್ತು, ಆದ್ರೆ ಕಾಪಾಡೋಕ್ಕಾಗಲ್ಲ. ಐ ಆಮ್ ಸಾರಿ ಸಿದ್ಧಾರ್ಥ್, ಬಿ ಕೇರ್ಫುಲ್.
ದಿಸ್ ಇಸ್ ಸಿದ್ಧಾರ್ಥ್ ನೀಲಕಂಠ, ಪಬ್ಲಿಕ್ ಪ್ರಾಸಿಕ್ಯೂಟರ್. ನೋಡ್ತೀಯಾ? ಅಜಯ್ ಸತ್ತು ಜೋಸೆಫ್ ಆಗಿ ಬದುಕ್ತಾ ಇದ್ದೀನಿ. ಯಾಕೆ ಅಂತ ನನ್ನ ಜೈಲಿಗೆ ಕಳಿಸಿ ನಾನ್ ಶಿಕ್ಷೆ ಅನುಭವಿಸೋ ತರ ಮಾಡ್ದೆ. ಅದಕ್ಕೆ ಶಿಕ್ಷೆ ಅಂದ್ರೆ ಏನು ಅನ್ನೋದು ನಿನಗ್ ಗೊತ್ತಾಗ್ಬೇಕಂತ ನಿನ್ನ ಹೆಂಡತಿಯಿಂದ ದೂರ ಮಾಡ್ದೆ. ನಿನಗೆ ದಿವ್ಯಾನ ಪರಿಚಯ ಮಾಡಿಸಿ ನಿನ್ನ ಡ್ರಗ್ ಅಡಿಕ್ಟ್ ಮಾಡಿಸಿ ದಿವ್ಯಾನ ಕೊಂದಾಕ್ಬಿಟ್ಟೆ. ನೀನ್ ಹಾಳಾಗೋದನ್ನ ನಿನ್ ಪಕ್ಕದಲ್ಲೇ ಕೂತು ಎಂಜಾಯ್ ಮಾಡ್ದೆ. ಲಾಯರ್ ಹೆಂಡತಿನ ಸ್ನಿಗ್ಧಾನ ಅವಳ ಫ್ರೆಂಡ್ ಕಾವ್ಯನ ಸಾಯಿಸಿ ನೀನೇ ಸಾಯಿಸಿರೋ ತರ ಕ್ರಿಯೇಟ್ ಮಾಡ್ದೆ. ಎಲ್ಲರೂ ನಿನ್ ಹೆಂಡತಿನ ನೀನೇ ಸಾಯಿಸೋದಕ್ಕೆ ಹೋಗಿದೀಯ ಅಂತ ಅಂದುಕೊಳ್ಳೋ ತರ ಸ್ಟ್ರಾಂಗ್ ಎವಿಡೆನ್ಸ್ ಕ್ರಿಯೇಟ್ ಮಾಡ್ದೆ. ನಾನ್ ನಿನ್ನ ಎಲ್ಲರ ದೃಷ್ಟಿಲೂ ಕ್ರಿಮಿನಲ್ ಆಗಿ ಮಾಡ್ದೆ. ಸಾಯಿಸೋ ಪ್ರತಿ ಕ್ಷಣನೂ ನಾನು ಅನುಭವಿಸ್ದೆ. ನಿಂಗೊಂದು ಗೊತ್ತಾ, ಸುಮಾರು ವರ್ಷಗಳ ಹಿಂದೆ ಇದೇ ದಿನ ನನ್ನ ಜೈಲಿಗೆ ಕಳಿಸಿದ್ದೆ. ಅದಕ್ಕೆ ಇದೇ ದಿನ ನಿನ್ನ ಸಾಯಿಸ್ಬೇಕಂತ ಇಲ್ಲಿಗೆ ಬರೋ ಹಾಗೆ ಮಾಡ್ದೆ. ಏಯ್, ನನ್ ಸೀತಾ ಎಲ್ಲೋ? ಎಲ್ಲೋ ನನ್ ಸೀತಾ? ಕಿರ್ತ್ಬೇಡ, ಇದು ನನ್ ಕೋರ್ಟ್. ಇಲ್ಲಿ ನಾನೇ ಲಾಯರ್, ನಾನೇ ಜಡ್ಜ್. ಈ ಅಮಾಯಕನಾದ ಅಜಯ್ಗೆ ಅನ್ಯಾಯ ಮಾಡಿರೋ ಸಿದ್ಧಾರ್ಥ್ ನೀಲಕಂಠಗೆ ಸಿಗೋ ಶಿಕ್ಷೆ ಏನು ಅಂತ ಗೊತ್ತಾ? ನಿನ್ನ ಹೆಂಡ್ತಿನ ನಾನು ಯಾವತ್ತೋ ಸಾಯಿಸ್ಬಿಟ್ಟೆ. ರಕ್ತ ಬಂತಾ? ಸೀತಾ, 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 ನಾ ಬಂದೆ. ಸೀತಾ, 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 ಅದೇನ್ ಸಿಗ್ತೀಯ? ಕಾಪಾಡ್ಕೋ.
ಸೀತಾ ಸೀತಾ ಹೇ ಸೀತಾ ಬಾ 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 ಹೇ ಸೀತಾ ಸೀತಾ ಕಾಪಾಡ್ಕೊಳ್ಳೋ ಸೀತಾ 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 ಬೇಕಾ This is my court. ನಾನೇ ಜಡ್ಜು, ನಾನೇ ಲಾಯರ್, ನಾನೇ ಕ್ರಿಮಿನಲ್. ನಿನ್ ಸಾವ್ಗೆ ನೋ ಎವಿಡೆನ್ಸ್. ಕೇಸ್ ಇಸ್ ಕ್ಲೋಸ್ಡ್. ನೀನು ಸಾಯಿಸಿರೋ ರೀತಿನೇ.
ಸೀತಾ 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 ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿದ್ಧಾರ್ಥ್ ನೀಲಕಂಠ ಎವಿಡೆನ್ಸ್ ಕೊಟ್ಟಿರುವ ಆಧಾರದ ಮೇಲೆ ಇಡಿ ಅಡ್ವೊಕೇಟ್ ಚಿನ್ನಬಾಬು ಮತ್ತೆ ಎಸಿಪಿ ರಘುರಾಮ್ ಅವರನ್ನ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಪರಿಶೀಲನೆಗಾಗಿ ಕೋರ್ಟ್ ಆರ್ಡರ್ ಪ್ರಕಾರ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ.